ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸೋನಾಗಿದ್ದೇನೆ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಭಾವಿಸೋದಾದ್ರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಸಂದೇಶವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ನಮ್ಮ ಈ ಬದುಕಿನಲ್ಲಿ ಮತ್ತೊಂದು ದಿನವನ್ನು ದಯಪಾಲಿಸಿ ಈ ದಿನದಲ್ಲಿ ನಿಮಗೋಸ್ಕರ ಬದುಕುವಂತೆ, ನಿಮಗೋಸ್ಕರ ಜೀವಿಸುವಂತೆ ನಮಗೆ ಕೊಟ್ಟ ಒಳ್ಳೆ ಅವಕಾಶಕ್ಕಾಗಿ, ಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು. ಕರ್ತನೆ, ನೀವು ಮಾಡಿದಂತ ಮೇಲುಗಳನ್ನು, ನೀವು ಮಾಡಿದಂತ ಉಪಕಾರಗಳನ್ನು ಕರ್ತನೆ ನೆನೆಸ್ಕೊಂಡು ನಿಮ್ಮಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸೋದಕ್ಕೆ, ನಮ್ಮ ಬದುಕಿನಲ್ಲಿ ನಮ್ಮ ಆಯುಷ್ಕಾಲದಲ್ಲಿ ನೀವು ಕೊಟ್ಟಂತ ಈ ದಿನಕ್ಕಾಗಿ, ಈ ಸಮಯಕ್ಕಾಗಿ ನಿಮಗೆ ವಂದನೆಗಳು. ಈ ಕ್ಷಣದಲ್ಲಿ, ಈ ಸಮಯದಲ್ಲಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸೋದಕ್ಕಾಗಿಯೂ, ನಿಮ್ಮ ಮಾತುಗಳನ್ನು ಕೇಳುವುದಕ್ಕಾಗಿ ನಾವು ಸಿದ್ಧರಾಗುತ್ತಿರುವಾಗ ನಮ್ಮನ್ನು ಬಲಪಡಿಸಿ, ನಿಮ್ಮ ಆತ್ಮನ ಸಹಾಯದಿಂದ ನಮ್ಮನ್ನು ದೃಢಪಡಿಸಿ, ನಮಗೆ ಬೇಕಾಗಿರುವಂತಹ ನಿಮ್ಮ ಮಾತುಗಳನ್ನು ಬೋಧಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೇಲೆ. ಸೊ ಇವಾಗ ವಾಯ್ಸ್ ಕ್ಲಾರಿಟಿ ಕೇಳಿಸಿದೆ ಆಂಟಿ? ಓಕೆ, ಥ್ಯಾಂಕ್ ಯು. ಮತ್ತೊಂದು ಆವರ್ತಿ ಸೇರಿ ಕೂಡಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಸತ್ಯವೇದದಲ್ಲಿರುವಂತಹ ಒಂದು ವಚನವನ್ನ ನೋಡಿಕೊಂಡು ವಾಕ್ಯದ ಭಾಗವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನದವರೆಗೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಪ್ರಾರಂಭದ ವಚನದಿಂದ. ನಾವು ನಿರೀಕ್ಷಿಸುವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆ ಹೆಸರನ್ನು ಹೊಂದಿದರು. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು, ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಯನ್ನು ಅಂಗೀಕಾರ ಮಾಡದೆ ಆ ಸಾಕ್ಷಿ, ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದ್ದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾಗಿದ್ದಾನೆಂದು ಸಾಕ್ಷಿಯುಂಟು. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಥ್ಯಾಂಕ್ ಯು ಸಿಸ್ಟರ್. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಸತ್ಯವೇದವನ್ನ ಓದುವಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ಸುಪರಿಚಿತವಾದಂತ ಅಧ್ಯಾಯ. ಇಲ್ಲಿ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತು ನಂಬಿಕೆಯ ಮೂಲಕವಾಗಿ ಪ್ರತಿಫಲಗಳನ್ನ ಹೊಂದಿಕೊಂಡಂತ ಭಕ್ತರನ್ನು ಕುರಿತು ಬರೆಯಲ್ಪಟ್ಟಂತ ಅಧ್ಯಾಯವಿದಾಗಿದೆ. ಹಾಗಾಗಿ ಈ ಅಧ್ಯಾಯದ ಪ್ರಾರಂಭವನ್ನ ಪೌಲರವರು ಪವಿತ್ರಾತ್ಮನ ಸಹಾಯದ ಮೂಲಕವಾಗಿ ಹೇಗೆ ಪ್ರಾರಂಭಿಸ್ತಿದ್ದಾರೆ ಅಂತಂದ್ರೆ, ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೂ ಆಗಿದೆ. ನಂಬಿಕೆ ಎನ್ನುವಂಥದ್ದು ಎಂಥದ್ದು ಅಂತಂದ್ರೆ, ನಮ್ಮ ಕಣ್ಣಿಗೆ ಕಾಣದೇ ಇದ್ದರೂ ನಿಜವೆಂದು ತಿಳಿದುಕೊಳ್ಳುವಂಥದ್ದು ನಂಬಿಕೆ. ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ನಮ್ಮ ಕಣ್ಣಿಗೆ ಗಾಳಿ ಕಾಣುವುದಿಲ್ಲ, ಬಟ್ ಆದ್ರೂ ಕೂಡ ಅದು ಇದೆ ಎಂಬುದಾಗಿ ನಾವು ನಂಬುತ್ತಿದ್ದೇವೆ. ಯಾಕಂತಂದ್ರೆ ಅದು ನಂಬಿಕೆ. ಅದು ನಮ್ಮನ್ನ ಜೀವಿಸುವಂತೆ ಮಾಡುತ್ತಿದೆ, ಉಸಿರಾಡುವಂತೆ ಮಾಡುತ್ತಿದೆ. ಕುಟುಂಬದಲ್ಲಿ ಒಂದು ಹೆಸರುಳ್ಳವರಾಗಿ ನಾವು ಬದುಕ್ತಿದ್ದೇವೆ ಅಂತಂದ್ರೆ ಕಾರಣ ನಮ್ಮ ಕಣ್ಣಿಗೆ ಕಾಣದೆ ನಮಗೆ ದೇಹಕ್ಕೆ ಜೀವಶ್ವಾಸವನ್ನ ಕೊಡುತ್ತಿರುವಂತ ಉಸಿರು, ಗಾಳಿ. ಆ ಗಾಳಿ ಇಲ್ಲ ಎಂದು ಹೇಳುವವನ ಯಾರಾದ್ರೂ ಇದ್ದರೆ ಅವನನ್ನ ಮೂರ್ಖನು ಅಂತ ಹೇಳುತ್ತೇವೆ. ಹಾಗಾಗಿ ನಂಬಿಕೆ ಎನ್ನುವಂಥದ್ದು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದೂ ಆಗಿದೆ. ಪ್ರಿಯರೇ, ನಮ್ಮಲ್ಲಿರಬೇಕಾದಂತ ನಂಬಿಕೆ, ದೇವರು ನಮ್ಮಲ್ಲಿ ಇರಬೇಕೆಂದು ಬಯಸುತ್ತಿರುವಂತ ನಂಬಿಕೆ ಎಂಥದ್ದು ಅಂತಂದ್ರೆ, ನಿಮ್ಮ ಪ್ರಾರ್ಥನೆಗೆ ಸರಿಯಾದ ಸಮಯದಲ್ಲಿ ಪ್ರತ್ಯುತ್ತರವು ಸಿಗದೇ ಇದ್ದರೂ ಕೂಡ ಕಾದುಕೊಂಡಿರಬೇಕಾಗಿರುವಂತದ್ದು ನಂಬಿಕೆ. ದೇವರನ್ನು ಆಶ್ರಯಿಸಿಕೊಂಡು ಕೊನೆಯವರೆಗೂ ಕುಟುಂಬವನ್ನ ನಡೆಸಬೇಕಾಗಿರುವಂತವರಿಗೆ ಬೇಕಾಗಿರುವಂತದ್ದು ಈ ನಂಬಿಕೆ. ಈ ನಂಬಿಕೆ
ಎರಡನೇ ವಚನಕ್ಕೆ ಬರುವಷ್ಟರಲ್ಲಿ ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದರು. ಪೂರ್ವಿಕರಂದ್ರೆ ಯಾರು? ನಮ್ಮ ತಾತ ಮುತ್ತಾತನ ಬಗ್ಗೆ ಇಲ್ಲಿ ಮಾತನಾಡ್ತಿಲ್ಲ. ವಿಶ್ವಾಸದಲ್ಲಿ ಅಂದ್ರೆ ನಾವು ಕ್ರಿಸ್ತನನ್ನ ನಂಬಿಕೊಂಡ ನಂತರ ನಮಗೆ ಪೂರ್ವಿಕರು, ನಮ್ಮ ಕುಟುಂಬಸ್ಥರು ಎಲ್ಲರೂ ಕೂಡ ಬದಲಾಗಿದ್ದಾರೆ. ಯೇಸು ಕ್ರಿಸ್ತರವರು ಹೇಳ್ತಾರಲ್ಲ, ಯಾರು ನನ್ನ ಸಹೋದರರು, ಯಾರು ನನ್ನ ಒಡ ಹುಟ್ಟಿದವರು, ದೇವರ ಸೇವೆಯಲ್ಲಿ ದೇವರ ಕೆಲಸವನ್ನು ಮಾಡುವವರೇ ಈ ನನ್ನ ಸಹೋದರರು ಎಂಬುದಾಗಿ. ಹಾಗಾಗಿ ಕ್ರಿಸ್ತನನ್ನ ನಂಬಿಕೊಂಡಂತ ನಮಗೂ ಕೂಡ ಸಹೋದರರು ಬದಲಾಗಿದ್ದಾರೆ, ಪೂರ್ವಿಕರು ಬದಲಾಗಿದ್ದಾರೆ. ಈಗ ಕ್ರೈಸ್ತರಾದಂತ ನಮಗೆ ಪೂರ್ವಿಕರು ಯಾರು? ನಮ್ಮ ಹಿಂದೆ ಕ್ರಿಸ್ತನಿಗೋಸ್ಕರ, ದೇವರಿಗೋಸ್ಕರ ಯಥಾರ್ಥವಾಗಿ ಬದುಕಿರುವಂತ ಭಕ್ತರು. ಅವರು ಏನ್ ಮಾಡಿದಾರಂತೆ? ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿರುವುದರಿಂದಲೇ ಒಳ್ಳೆ ಹೆಸರನ್ನು ಹೊಂದಿದರು. ಒಳ್ಳೆ ಹೆಸರು ಭೂಮಿಯ ಮೇಲೆ ಮನುಷ್ಯರ ಮಧ್ಯದಲ್ಲಿ ಒಳ್ಳೆ ಹೆಸರ, ದೇವರ ವಿಷಯದಲ್ಲಿ ದೇವರ ಮುಂದೆ ಒಳ್ಳೆ ಹೆಸರ? ಮನುಷ್ಯರ ಮುಂದೆನಾ ದೇವರ ಮುಂದೆನಾ ಅಂತಂದ್ರೆ, ದೇವರ ಮುಂದೆ ಅವರು ಹೊಂದಿಕೊಂಡಂತ ಒಳ್ಳೆಯ ಹೆಸರು, ದೇವರ ಮುಂದೆ ಅವರು ಸಂಪಾದಿಸಿಕೊಂಡಿರುವಂತ ಸಂಪಾದನೆ ಏನಾದ್ರೂ ಇದೆಯಾ ಅಂತಂದ್ರೆ, ದೇವರು ಮೆಚ್ಚುವ ಕಾರ್ಯಗಳನ್ನು ಮಾಡಿ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡರು. ಲಾಜರನು ಸತ್ತೋದ, ಭೋಗ ಪುರುಷನು ಐಶ್ವರ್ಯವಂತನು ಸತ್ತೋದ. ಇಬ್ಬರು ಸತ್ತ ನಂತರ ಲಾಜರನು ಮಾತ್ರ ಅಬ್ರಹಾಮನ ಎದೆಗೆ ಒರಗಿಸಲ್ಪಟ್ಟಂತೆ. ಅಬ್ರಹಾಮನ ಎದೆಗೆ ಮಾತ್ರ ಯಾಕೆ ಒರಗಿಸಲ್ಪಡಬೇಕು? ಇನ್ಯಾರು ಇಲ್ವಾ ಪರದೈಸಿನಲ್ಲಿ? ಇನ್ಯಾರು ಇಲ್ವಾ ವಿಶ್ರಾಂತಿ ತೆಗೆದುಕೊಳ್ಳುವಂತ ಸ್ಥಳದಲ್ಲಿ ಅಂತಂದ್ರೆ, ಅಬ್ರಹಾಮನ ಎದೆಗೆ ಒರಗಿಸಲ್ಪಡುವುದಕ್ಕೆ ಯೋಗ್ಯನು ಲಾಜರನು. ಯಾಕೆಂತಂದ್ರೆ ನಂಬಿಕೆಯಿಂದ ಬದುಕಿದನು, ಆ ನಂಬಿಕೆಗೆ ತಕ್ಕ ಪ್ರತಿಫಲವನ್ನ ಅಬ್ರಹಾಮನ ಜೊತೆಗೆ ಹೊಂದಿಕೊಂಡನು, ಅಬ್ರಹಾಮನನ್ನ ಕಣ್ಣಾರೆ ನೋಡಿದನು, ಅಬ್ರಹಾಮನ ಜೊತೆಗೆ ಸುಖವನ್ನು ಅನುಭವಿಸಿದನು. ಪ್ರಿಯರೇ, ಲಾಜರನು ತನ್ನ ಹೀನವಾದಂತ, ಏನು ಇಲ್ಲದೆ ಇರುವಂತ ಪರಿಸ್ಥಿತಿಯಲ್ಲೂ ಕೂಡ ಯಾವತ್ತೂ ಕೂಡ ದೇವರನ್ನ ದೂಷಣೆ ಮಾಡಿಲ್ಲ. ಯಾಕಂತಂದ್ರೆ ನಂಬಿಕೆ. ದೇವರ ಮೇಲೆ ಇವತ್ತು ನಿಮಗೆ ನಮಗೆ ಇರಬೇಕಾದಂತ ನಂಬಿಕೆ ಇಂಥದ್ದಾಗಿರಬೇಕು ಪ್ರಿಯ. ಯಾಕಂತಂದ್ರೆ ನಂಬಿಕೆ ಎನ್ನುವಂಥದ್ದು ಬಹಳ ಶ್ರೇಷ್ಠವಾದದ್ದು. ಇನ್ನೂ ಹೇಳಬೇಕು ಅಂತಂದ್ರೆ, ದೇವರ ಮಕ್ಕಳಾದಂತ ನಾವು ಇಡಬೇಕಾಗಿರುವಂತ ಬಂಡವಾಳ ಏನಾದ್ರೂ ಇದೆಯಾ ಅಂತಂದ್ರೆ ಅದು ನಂಬಿಕೆ. ನಾವು ಬಂಡವಾಳವಾಗಿ ಇಡಬೇಕಾಗಿರುವಂತದ್ದು ಏನಾದ್ರೂ ಇದೆಯಾ ಅಂತಂದ್ರೆ ಅದು ನಂಬಿಕೆನೆ. ದಟ್ ಈಸ್ ಅವರ್ ಇನ್ವೆಸ್ಟ್ಮೆಂಟ್. ಆ ಇನ್ವೆಸ್ಟ್ಮೆಂಟ್ಗೆ ದೇವ್ರು ಏನ್ ಕೊಡ್ತಾರೆ ನಮಗೆ? ಆ ಇನ್ವೆಸ್ಟ್ಮೆಂಟ್ಗೆ ದೇವರು ನಮ್ಗೆ ರಿಟರ್ನ್ಸ್ ಏನ್ ಕೊಡ್ತಾರೆ ಅಂತಂದ್ರೆ, ಭೂಮಿಯ ಮೇಲೂ ಪರಲೋಕದಲ್ಲೂ 100ರಷ್ಟು ಪ್ರತಿಫಲ, ಅಧಿಕವಾದಂತ ಪ್ರತಿಫಲ, ಅಧಿಕವಾದಂತ ಅಭಿಷೇಕಗಳನ್ನ ಅಥವಾ ಆಶೀರ್ವಾದಗಳನ್ನ ದೇವರು ಕೊಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಆದ್ರೆ ನಮಗೆ ಬೇಕಾಗಿರುವಂತದ್ದು ನಂಬಿಕೆ. ಹಾಗಾಗಿ ಪ್ರಿಯರೇ, ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದರು. ಈ ನಂಬಿಕೆ ಎನ್ನುವಂಥದ್ದು ಹೇಗಿರುತ್ತೆ ಅಂತಂದ್ರೆ ಪ್ರಿಯರೇ, ಮನುಷ್ಯರು ನೋಡುವಂತ ಆವತ್ತಿನ ಸಮಾಜವಾಗಲಿ, ಆವತ್ತಿನ ಜನರಾಗಲಿ ನಮ್ಮನ್ನ ಹುಚ್ಚರಂತೆ ನೋಡುತ್ತಾರೆ. ಆದ್ರೆ ಈ ನಂಬಿಕೆ ಒಂದು ದಿನ ಕ್ರಿಯಾರೂಪದಲ್ಲಿ ಕಂಡಾಗ, ನೋಡಿದಾಗ ಎಲ್ಲರೂ ಕೂಡ ಬಾಯಿಯ ಮೇಲೆ ಬೆರಳಿಟ್ಟುಕೊಳ್ಳುವಂತ ರೀತಿಯಲ್ಲಿ ದೇವರು ನಡೆಸ್ತಾರೆ. ನೋಹನು ದೊಡ್ಡ ಶಿಪ್ ಕಟ್ತಿದ್ದಾನೆ. ಎಲ್ಲರೂ ಬಂದು ಪ್ರಶ್ನಿಸಿದ್ದಾರೆ, ನಿನಗೇನ್ ಮೆಂಟಲ, ಹುಚ್ಚಿಡಿದಿದ್ಯಾ, ನಿನಗೆ ಇಷ್ಟು ದೊಡ್ಡದು ಯಾಕೆ ಕಟ್ತಿದ್ಯಾ, ಏನಿದು ಅಂತೇಳಿ ಹೇಳನೆ ಮಾಡಿದ್ರು. ಇಲ್ಲ, ದೇವರು ನಿಮ್ಮನ್ನ ರಕ್ಷಿಸಬೇಕು ಅಂತಂದ್ರೆ ನೀವು ಈ ನಾವೆಯೊಳಗೆ ಬರಬೇಕು, ಇದರಲ್ಲಿ ನೀವು ಸೇರಬೇಕು, ಸೇರಿದ್ರೇನೆ ನೀವು ಉಳಿತೀರಾ ಅಂತ ಹೇಳಿದ್ರೆ ಹೇಳನೆ ಮಾಡಿದ್ರು, ಅವಮಾನಿಸಿದರು. ಯಾರು ಆತನ ಮಾತನ್ನ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಆದ್ರೆ ಒಂದಂತೂ ಸತ್ಯ, ಯಾರ್ಯಾರಾದ್ರೆ ಹೇಳನೆ ಮಾಡಿದರೋ, ಯಾರ್ಯಾರಾದ್ರೆ ಅವಮಾನಿಸಿದರೋ ಅವರೆಲ್ಲರೂ ನೀರಿನಲ್ಲಿ ಮುಳುಗೋದ್ರು. ದೇವರ ಮಾತನ್ನು ನಂಬಿ ಕಷ್ಟಪಟ್ಟು ಯಾರ್ಯಾರಾದ್ರೆ ಆ ನಾವೆಯಲ್ಲಿ ಸೇರಿದರೋ ಅವರು ಮಾತ್ರ ರಕ್ಷಿಸಲ್ಪಟ್ರು. ಇದೆಲ್ಲದಕ್ಕೂ ಕಾರಣ ನಂಬಿಕೆ. ಪ್ರಿಯರೇ, ಕ್ರೈಸ್ತರಾದಂತ ನಮ್ಮಲ್ಲಿರಬೇಕಾದಂಥದ್ದು ನಂಬಿಕೆ. ಆ ನಂಬಿಕೆ ಕೇವಲ ಬರೀ ಬಾಯಿ ಮಾತಿನಿಂದಲ್ಲದೆ ಕ್ರಿಯೆಗಳಲ್ಲಿ ಕಾಣಿಸಬೇಕು. ಕ್ರಿಯೆಗಳಲ್ಲಿ ಕಾಣಿಸಬೇಕು ಅಂತಂದ್ರೆ ಹೇಗೆ? ನಟನೆಯಾಗ ಬಹಳ ಮಂದಿಗೆ ಭಕ್ತಿ ಹೇಗ್ ಕಾಣಿಸುತ್ತೆ ಅಥವಾ ನಂಬಿಕೆ ಹೇಗ್ ಕಾಣಿಸುತ್ತೆ ಅಂತಂದ್ರೆ ಓವರ್ ಆಗಿ ಕಾಣಿಸುತ್ತೆ, ಅದು ನಟನೆಯಾಗಿ ಕಾಣಿಸುತ್ತೆ. ಇದನ್ನು ಕೂಡ, ಭಕ್ತಿಯನ್ನು ಕೂಡ ಆರ್ಟಿಫಿಷಿಯಲ್ ಮಾಡ್ಬಿಟ್ಟಿದೀವಿ ಇವತ್ತು. ನಾವು ಭಕ್ತಿಯನ್ನು ತೋರಿಸುವಂತ ರೀತಿಯನ್ನು ಕೂಡ ಆರ್ಟಿಫಿಷಿಯಲ್ ಮಾಡ್ಬಿಟ್ಟಿದ್ದೇವೆ, ನಟನೆ ಮಾಡ್ಬಿಟ್ಟಿದ್ದೇವೆ. ಅಂತವರಾಗಿ ಒಂದು ವೇಳೆ ನಾವಿದ್ರೆ ಬಿ ಕೇರ್ಫುಲ್. ಅಂತವರಾಗಿ ನಾವು ಒಂದು ವೇಳೆ ಇದ್ರೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅಂತವರು ಯಾರಾದ್ರೂ ನಮ್ಮ ಜೀವನದಲ್ಲಿ ಕಂಡು ಬಂದರೆ ಅವರಿಂದ ದಯವಿಟ್ಟು ದೂರವಾಗಿರಿ. ಅದು ನಮಗೂ ಒಳ್ಳೆಯದಲ್ಲ, ಸಭೆಗೂ ಒಳ್ಳೆಯದಲ್ಲ, ಯಾರಿಗೂ ಒಳ್ಳೆಯದಲ್ಲ. ಯಾಕಂತಂದ್ರೆ ಪ್ರಿಯರೇ, ನಂಬಿಕೆಗೆ ಇರುವಂತ ಶ್ರೇಷ್ಠತೆ ಏನಂತಂದ್ರೆ, ಈ ನಂಬಿಕೆಯಿಂದಲೇ ದೇವರು ನಮ್ಗೆ ಪರಲೋಕವನ್ನ ಕೊಡುತ್ತಾರೆ.
ಈ ನಂಬಿಕೆ ಇದ್ದದ್ದರಿಂದಲೇ ದೀಕ್ಷಾ ಸ್ನಾನದ ಕಾರ್ಯಕ್ರಮ, ಈ ನಂಬಿಕೆ ಇದ್ದದ್ದರಿಂದಲೇ ಕರ್ತನ ಮೇಜಿನ ಕಾರ್ಯಕ್ರಮ, ಈ ನಂಬಿಕೆ ಇದ್ದದ್ದರಿಂದಲೇ ಸೇವೆ, ಈ ನಂಬಿಕೆ ಇದ್ದದ್ದರಿಂದಲೇ ಆರಾಧನೆ, ಈ ನಂಬಿಕೆ ಇದ್ದದ್ದರಿಂದಲೇ ವಾಕ್ಯ. ನಂಬಿಕೆನೇ ಇಲ್ಲ ಅಂತಂದ್ರೆ ಪ್ರಿಯರೇ, ಈ ಈ ವಿಶ್ವಾಸಕ್ಕೆ ಅಥವಾ ಈ ಒಂದು ಕ್ರಿಸ್ತಿಯ ಜೀವನದ ಪ್ರಯಾಣಕ್ಕೆ ಆಧಾರವೇ ಇಲ್ಲ. ಹಾಗಾಗಿ ನಂಬಿಕೆ ಎನ್ನುವಂಥದ್ದು ಬಹಳ 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 ಪ್ರಾಮುಖ್ಯ. ಎಷ್ಟು ಪ್ರಾಮುಖ್ಯ ಅಂತಂದ್ರೆ 6ನೇ ವಚನಕ್ಕೆ ಬರೋಷ್ಟರಲ್ಲಿ ಪೌಲನ್ ಹೇಳ್ತಿರುವಂತ ಮಾತು, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಇಟ್ಸ್ ಇಂಪಾಸಿಬಲ್. ದೇವರನ್ನು ಮೆಚ್ಚಿಸಬೇಕಾ, ದೇವರ ಮೆಚ್ಚುಗೆ ಪಡೆಯಬೇಕಾ, ಆದರೆ ನಮ್ಮಲ್ಲಿರಬೇಕಾಗಿರುವಂತದ್ದು ನಂಬಿಕೆ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನೀನು ನಂಬಿದಂತ ದೇವರು ನಿನಗೆ ಪ್ರತಿಫಲವನ್ನ ಕೊಡುತ್ತಾನೆ ಎಂದು ನಂಬಬೇಕಾಗಿರುವಂತದ್ದು ಬಹಳ ಅವಶ್ಯ. ನೀನು ನಂಬಿದಂತ ದೇವರು ನಿನಗೆ ತಕ್ಕ ಕಾಲದಲ್ಲಿ ನಿನ್ನ ಜೀವನದಲ್ಲಿ ಅದ್ಭುತವನ್ನ ಮಾಡುತ್ತಾರೆ ಎಂಬ ನಂಬಿಕೆ ಇರಬೇಕಾಗಿರುವಂತದ್ದು ಬಹಳ ಅವಶ್ಯ. ಕೆಲವೊಮ್ಮೆ ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ, ಆ ಪ್ರಾರ್ಥನೆಗೆ ನಾವು ಅಂದುಕೊಂಡ ಟೈಮ್ಗೆ ಪ್ರತಿಫಲ ಸಿಗೋದಿಲ್ಲ, ಪ್ರತ್ಯುತ್ತರ ಸಿಗೋದಿಲ್ಲ, ಆನ್ಸರ್ಸ್ ಸಿಗೋದಿಲ್ಲ. ಅವಾಗ ನಮ್ಗನ್ಸೋದು ಏನ್ ಹೇಳಿ, ನಮ್ಗನ್ಸೋದು ಒಂದೇ ಒಂದು, ದೇವರು ನನ್ನ ಪ್ರಾರ್ಥನೆ ಕೇಳ್ತಿಲ್ವಾ? ಒಂದು ವೇಳೆ ಕೇಳ್ತಿದ್ರು ಕೂಡ ಯಾಕೆ ನನಗೆ ಪ್ರತ್ಯುತ್ತರವನ್ನ ಕೊಡ್ತಿಲ್ಲ? ಸರಿ ಆಯ್ತು, ಇದೆಲ್ಲ ಬೇಡ, ನಾನು ಪ್ರಾರ್ಥನೆ ಮಾಡೋದನ್ನ ಬಿಟ್ಬಿಡ್ತೇನೆ, ನಂಬಿಕೆಯನ್ನ ಬಿಟ್ಬಿಡ್ತೇನೆ, ನನಗೆ ಏನು ಬೇಡ, ಎಂತದ್ದನ್ನು ಬೇಡ ಎಂಬುದಾಗಿ ನಮ್ಮದೇ ಆದಂತ ಹೊಸ ರೂಟ್ ಕ್ರಿಯೇಟ್ ಮಾಡ್ಕೊಂಡು ಆ ರೂಟ್ ಅಲ್ಲಿ ನಾವು ಹೋಗ್ತೇವೆ. ಆದ್ರೆ ದೇವರು ನಮಗೆ ಇಲ್ಲಿ ಸ್ಪಷ್ಟವಾಗಿ ಮಾತನಾಡುತ್ತಾ ಹೇಳ್ತಿರುವಂತ ಮಾತೇನಂತಂದ್ರೆ, ನೀನು ನಂಬು, ದೇವರನ್ನು ನಂಬುವವನು ದೇವರಿದ್ದಾನೆ, ಆ ನಂಬುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬಬೇಕಾಗಿರುವಂತದ್ದು ಬಹಳ ಅವಶ್ಯ. ಯಾಕಂತಂದ್ರೆ ಪ್ರಿಯರೇ, ದೇವರ ಚಿತ್ತವನ್ನು ನಾವು ನೆರವೇರಿಸೋದಕ್ಕೆ ನಮಗೆ ಬೇಕಾಗಿರುವಂತದ್ದು ನಂಬಿಕೆ. ಈ ನಂಬಿಕೆ ನಮ್ಮಲ್ಲಿ ಸ್ಥಿರವಾಗಿ ಬಲವಾಗಿದ್ದಾಗ ಕ್ರಿಯೆಗಳು ಆಟೋಮೆಟಿಕ್ ಆಗಿ ಬರ್ತವೆ. ನಾವು ಆರ್ಟಿಫಿಷಿಯಲ್ ಆಗಿ ನಟನೆ ಮಾಡಬೇಕಾಗಿರುವಂತ ಅವಶ್ಯಕತೆ ಇರುವುದಿಲ್ಲ. ಅಬ್ರಹಾಮನು ನಟನೆ ಮಾಡಿಲ್ಲ, ನೋಹನು ನಟನೆ ಮಾಡಿಲ್ಲ, ಮೋಶೆ ನಟನೆ ಮಾಡಿಲ್ಲ, ದಾವೀದನು ನಟನೆ ಮಾಡಿಲ್ಲ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತ ಯಾವ ಭಕ್ತರು ಕೂಡ ಅಲ್ಲಿ ನಟನೆ ಮಾಡಿಲ್ಲ. ಯಥಾರ್ಥವಾಗಿದ್ದರು, ಭಕ್ತಿಯನ್ನ ತೋರಿಸಿದರು, ನಂಬಿಕೆಯನ್ನ ದೇವರ ಮೇಲೆ ಇಟ್ಟರು, ಆ ನಂಬಿಕೆಗೆ ತಕ್ಕ ಹಾಗೆ ದೇವರು ಅವರನ್ನ ಉದ್ಧರಿಸಿದರು, ಬಲಪಡಿಸಿದರು, ಹೆಚ್ಚಿಸಿದರು. ಇದು ಚರಿತ್ರೆಯಲ್ಲಿ ನಾವು ಕಾಣುತ್ತಿರುವಂತ ಸತ್ಯ. ಅಂದು ಬದಲಾದಂತ ದೇವರು ಇಂದು ಬದಲಾಗ್ತಾರ? ಅಂದು ಮಾರ್ಪಡದ ದೇವರು, ಅಂದು ಬಲಪಡಿಸಿದಂತ ದೇವರು, ಅಂದು ಹೆಚ್ಚಿಸಿದಂತ ದೇವರು ಇಂದು ನಮ್ಮನ್ನ ತಳ್ಳಿ ಬಿಡ್ತಾರ? ನೋ ಸರ್. ಇವತ್ತಿಗೂ ಕೂಡ ನಿನ್ನಲ್ಲಿ, ನನ್ನಲ್ಲಿ, ಅವರಲ್ಲಿದ್ದಂತ ವಿಶ್ವಾಸ, ಅವರಲ್ಲಿದ್ದಂತ ನಂಬಿಕೆ, ಅವರಲ್ಲಿದ್ದಂತ ಸಾತ್ವಿಕತ್ವ ನಮ್ಮಲ್ಲಿ ಕಾಣಿಸುವುದಾದರೆ ಒಂದಲ್ಲ ಒಂದು ದಿನ ದೇವರು ಹೆಚ್ಚಿಸುವುದಕ್ಕೆ, ಬಲಪಡಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಹಾಗಾಗಿ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಇಟ್ ಈಸ್ ವೆರಿ ಮಚ್ ನೀಡೆಡ್. ಅದು ನೆಸಸರಿ, ಅವಶ್ಯ. ಎಷ್ಟು ಅವಶ್ಯ ಅದು ಅಂತಂದ್ರೆ, ದೇವರ ವಾಕ್ಯವು ನನ್ನ ಹೃದಯದಲ್ಲಿ ಕಾರ್ಯ ಮಾಡಬೇಕು ಅಂತಂದ್ರೆ ನಂಬಬೇಕು ನಾನು ವಾಕ್ಯವನ್ನ. ದೇವರ ವಾಕ್ಯಕ್ಕೆ ನಾನು ವಿಧೇಯನಾಗಿ ಬದುಕಬೇಕಂದ್ರೆ ನಾನು ನಂಬಬೇಕು ವಾಕ್ಯವನ್ನ. ಆ ನಂಬಿಕೆ ನನ್ನಲ್ಲಿ ಇಲ್ಲ ಅಂತಂದರೆ ಈ ರಿಲೇಶನ್ಶಿಪ್ ತುಂಬಾ ದಿನ ನಡೆಯುವಂತದ್ದಲ್ಲ. ರಿಲೇಶನ್ಶಿಪ್ ತುಂಬಾ ದಿನ ನಡೆಯುವುದಿಲ್ಲ. ಗಂಡ ಹೆಂಡತಿ ಇಬ್ಬರು ಸುಖವಾಗಿ ಬಾಳಬೇಕು, ಕೊನೆಯವರೆಗೂ ನಂಬಿಕೆಯಿಂದ ಇರಬೇಕು ಅಂತಂದ್ರೆ ಅವರಲ್ಲಿ ಏನಿರಬೇಕು ಹೇಳಿ? ಒಬ್ಬರ ಮೇಲೊಬ್ಬರಿಗೆ ನಂಬಿಕೆ ಇರಬೇಕು. ಒಬ್ಬರ ಮೇಲೊಬ್ಬರಿಗೆ ಡೌಟ್ ಬಂತಂತ ಅಂದ್ಕೊಳ್ಳಿ, ಇರ್ಲಿಕ್ಕಾಗತ್ತ ಕೊನೆಯವರೆಗೂ ಅವ್ರಿಗೆ? ಒಂದೊಂದು ದಿನಾನು ಕೂಡ ನರಕದ ಹಾಗಿರತ್ತೆ. ಒಂದೊಂದು ದಿನ ಪಾಸ್ ಮಾಡೋದು ಕೂಡ ಭಯಂಕರ ಕಠಿಣವಾಗಿರುತ್ತೆ. ಯಾಕಂತಂದ್ರೆ ಅವರಿಬ್ಬರ ಮಧ್ಯದಲ್ಲಿ ನಂಬಿಕೆ ಇಲ್ಲ ಅಂತಂದ್ರೆ ಅಂಡರ್ಸ್ಟ್ಯಾಂಡ್ಮೆಂಟ್ ಇರೋದಿಲ್ಲ. ದೇವರಲ್ಲೂ ಕೂಡ ನಾವು ಕೊನೆಯವರೆಗೂ ಸ್ಥಿರವಾಗಿ ಬಲವಾಗಿ ನಿಂತುಕೊಳ್ಳಬೇಕಂತಂದ್ರೆ ನಂಬಿಕೆ ಇರಬೇಕು. ಏನ ನಂಬಿಕೆ? ನನ್ನ ದೇವರು ಮಾಡ್ತಾರೆ, ನನ್ನ ದೇವರು ಕೊಡುತ್ತಾರೆ, ನನ್ನ ದೇವರು ಇದ್ದಾರೆ, ನನ್ನ ದೇವರು ತಕ್ಕ ಸಮಯದಲ್ಲಿ ಎಲ್ಲವನ್ನು ಒದಗಿಸಿಕೊಡುತ್ತಾರೆ ಎಂಬಂತ ನಂಬಿಕೆ ನಮ್ಮಲ್ಲಿರಬೇಕು. ಅದು ಕಾಣುವಂತದ್ದಲ್ಲ ನಂಬಿಕೆ, ಕಾಣದೇ ಇರುವಂತ ಮಾತಿನಿಂದ ಕಾಣುವಂತ ಈ ಲೋಕ ಉಂಟುವಾಗಿದೆ. ಕಾಣದೇ ಇರುವಂತ ಶಬ್ದದಿಂದ ಈ ಸಮಸ್ತ ನಿರ್ಮಾಣವು ಉಂಟಾಗಿರೋದ್ರಿಂದ
ಕಾಣದಿರುವಂತ ನಂಬಿಕೆ ಕಾಣುವಂತ ಅದ್ಭುತಗಳನ್ನ ಮಾಡುವುದಕ್ಕೆ ಶಕ್ತಿ ಉಳ್ಳದ್ದಾಗಿದೆ. ಕಾಣದೇ ಇರುವಂತ ವಿಶ್ವಾಸ ಕಾಣುವಂತ ಅನೇಕ ಮಹತ್ ಕಾರ್ಯಗಳನ್ನ ಮಾಡುವಂತದ್ದಾಗಿದೆ ಪ್ರಿಯರೇ. ಕೆಲವು ವಾರಗಳ ಹಿಂದೆ ನನ್ನ ಹಳೆ ಸಂದೇಶಗಳಲ್ಲಿ ಯೂಸ್ ಮಾಡಿದೆ, ಮತ್ತೆ ಈ ಸಂದರ್ಭದಲ್ಲಿ ಮಾತನಾಡ್ತೇನೆ. ಜಾರ್ಜ್ ಮುಲ್ಲರ್ ಅವರು ಆರ್ಫನೇಜ್ ಸ್ಟಾರ್ಟ್ ಮಾಡಿದ್ರು. ಮಕ್ಕಳೆಲ್ಲರನ್ನು ಅನಾಥರಾಗಿರುವಂತವ್ರ ಎಲ್ಲರನ್ನು ಕರ್ಕೊಂಡು ಬಂದು ಒಂದು ಕಡೆ ಕುಂಡ್ರಿಸಿ ಅವ್ರಿಗೆ ಊಟ ಕೊಡೋದು, ಅವ್ರಿಗೆ ವಾಕ್ಯ ಹೇಳೋದು, ಈ ರೀತಿ ಮಾಡ್ತಾ ಇದ್ರು. ಜನ ಬೆಳೀತಿದ್ದಾರೆ ಅಂತಂದ ಮೇಲೆ ಇದು ಆರ್ಫನೇಜ್, ಫ್ರೀ ಡೊನೇಷನ್, ಯಾರ ಹತ್ರನೂ ಹಣ ತೆಗೆದುಕೊಂಡು ಮಾಡ್ತಿರುವಂತದ್ದಲ್ಲ, ಫ್ರೀ ಆಗಿ ನಡೆಸ್ತಿರುವಂತದ್ದು. ಸೊ ಒಂದು ಸಮಯ ಎಂತ ಕ್ರಿಟಿಕಲ್ ಆದಂತ ಸಮಯ ಬಂತು ಅಂತಂದ್ರೆ, ಮಕ್ಕಳು ಯಾರಿಗೂ ಕೂಡ ಊಟ ಕೊಡ್ಲಿಕ್ಕೆ ಆಗದೆ ಇರುವಂತ ಸಿಚುವೇಶನ್ ಬಂತು ಜಾರ್ಜ್ ಮುಲ್ಲರ್ಗೆ. ಊಟ ಕೊಡ್ಲಿಕ್ಕೆ ಆಗ್ತಿಲ್ಲ. ಏನ್ ಮಾಡ್ಬೇಕು? ಆ ಹೊತ್ತಿಗೆ ಆ ಮಧ್ಯಾಹ್ನದ ಊಟಕ್ಕೆ ಯಾರಿಗೂ ಕೊಡ್ಲಿಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಹಣ ಸೆಟ್ ಆಗಿಲ್ಲ, ಏನೂ ಆಗಿಲ್ಲ, ಕಷ್ಟ ಆಯ್ತು. ಅವಾಗ ಜಾರ್ಜ್ ಮುಲ್ಲರ್ ಮಾಡಿದಂತ ಕೆಲಸ ಏನಂತಂದ್ರೆ, ಮಕ್ಕಳೆಲ್ಲರನ್ನು ಕರೆದು, ನೀವೆಲ್ಲರೂ ಪ್ರಾರ್ಥನೆ ಮಾಡಿ ಎಲ್ಲರೂ ನಿಮ್ ತಟ್ಟೆಗಳನ್ನ ಹಿಡಿದುಕೊಂಡು ಕೂತ್ಕೊಳ್ಳಿ. ಜಾರ್ಜ್ ಮುಲ್ಲರ್ ಮಾಡಿದಂತ ಕೆಲಸ ನೋಡಿ, ಎಲ್ಲರೂ ನಿಮ್ ತಟ್ಟೆಗಳನ್ನ ಹಿಡಿದುಕೊಳ್ಳಿ, ಕೂತ್ಕೊಳ್ಳಿ. ಅಡಿಗೆ ಮನೇಲಿ ಅಡಿಗೆ ಆಗಿದ್ಯಾ, ಏನಾದ್ರು ಅನ್ನ ಸಾಂಬಾರ್ ಏನಾದ್ರು ಇದೆಯಾ, ಗಂಜಿ ಏನಾದ್ರು ಮಾಡ್ಸಿದ್ಯಾ, ತಂದಾಕ್ತಿಯಾ ಅಂತಂದ್ರೆ ನಥಿಂಗ್. ಹೊಳೆ ಹಚ್ಚಿಲ್ಲ ಅವತ್ತು. ಮತ್ತೆ ಹೇಗ್ ಬರುತ್ತೆ ಮಕ್ಕಳಿಗೆ ಊಟ ಅಂತಂದ್ರೆ, ದೇವ್ರು ಕೊಡ್ತಾರೆ. ಬೇರೆ ದೇವರ ಮೇಲೆ ನಂಬಿಕೆ ಇಟ್ಟು ಅವರು ಅವತ್ತು ಮಾಡಿದಂತ ಕಾರ್ಯವೇನಾದ್ರೂ ಇದೆಯಲ್ಲ, ಅದು ನೋಡಿದಂತವರಿಗೆ ಹುಚ್ಚುತನವಾಗಿತ್ತು. ಆದ್ರೆ ದೇವರು ಆ ಹುಚ್ಚುತನವನ್ನೇ ದೇವರು ಕ್ರಿಯಾರೂಪದಲ್ಲಿ ತಂದು ಅನೇಕರಿಗೆ ಇವತ್ತಿಗೂ ಕೂಡ ನೀವು ಮಾತನಾಡಿಕೊಳ್ಳೋದಕ್ಕೆ ಕಾರಣವಾಯಿತು. ಅವತ್ತು ನಡೆದಂತ ಸಂದರ್ಭವೇನೋ ಗೊತ್ತಾ? ತಟ್ಟೆ ಹಿಡ್ಕೊಂಡು ಮಕ್ಕಳೆಲ್ಲರೂ ಕೂತಿದ್ದಾರೆ. ಇದ್ದಕ್ಕಿದ್ದಂಗೆ ಒಂದು ದೊಡ್ಡ ಗಾಡಿ ಅವರ ಆರ್ಫನೇಜ್, ಅವರ ಆಶ್ರಮದ ಮುಂದೆ ಬಂದು ನಿಂತು, ಸರ್ ಇದೆಲ್ಲ ಫುಡ್ಡು, ಈ ಫುಡ್ನ ಆರ್ಫನೇಜ್ಗೆ ಡೊನೇಟ್ ಮಾಡ್ಬೇಕು ಅನ್ಕೊಂಡಿದೀವಿ. ಇದು ಆರ್ಫನೇಜ್ಗೆ ಡೊನೇಟ್ ಮಾಡ್ತಿದೀವಿ. ಯಾವ ಟೈಮ್ಗೆ ನೋಡಿ, ತಟ್ಟೆ ಹಿಡ್ಕೊಂಡಿದ್ದಾರೆ, ಊಟಕ್ಕೆ ಕೂತಿದ್ದಾರೆ. ಊಟಕ್ಕೆ ಕೂತಂತ ಸಮಯದಲ್ಲಿ ಆರ್ಫನೇಜ್ಗೆ ಕೊಡಬೇಕು ಅಂತ ಅಂದುಕೊಂಡು, ಅವಾಗ ಯಾರೋ ಗುರುತು ತಿಳಿಯದಂತ ವ್ಯಕ್ತಿ ಗಾಡಿಯಲ್ಲಿ ತಂದು ಮಕ್ಕಳೆಲ್ಲರಿಗೂ ಬೇಕಾದಂತ ಆಹಾರವನ್ನ ತಂದು ಕೊಡುವಷ್ಟು ಮಟ್ಟಿಗೆ ಸಮೃದ್ಧಿಕರವಾದಂತ ಆಹಾರ ಪದಾರ್ಥಗಳನ್ನ ತಂದು ಕೊಟ್ಟು ಹೋದ. ಇದಕ್ಕೆ ಕಾರಣವೇನಾಗಿತ್ತು? ಇದಕ್ಕೆ ಆಧಾರವೇನಾಗಿತ್ತು? ನಂಬಿಕೆ. ನೀನು ನಂಬುವುದಾದರೆ ನಂಬುವವನಿಗೆ ಸಮಸ್ತವು ಸಾಧ್ಯ. ಎಷ್ಟಿರಬೇಕು ದೇವರೇ ನಂಬಿಕೆ? ಎಷ್ಟಿರಬೇಕು ನಂಬಿಕೆ ಅಂತಂದ್ರೆ, ಸಾಸಿವೆ ಕಾಳಷ್ಟು ವಿಶ್ವಾಸ ನಿನ್ನಲ್ಲಿದ್ದರೆ, ಎಷ್ಟು? ಸಾಸಿವೆ ಕಾಳಷ್ಟು ವಿಶ್ವಾಸ ನಿನ್ನಲ್ಲಿದ್ದರೆ, ಆ ವಿಶ್ವಾಸದಿಂದ ನೀನು ಏನು ಬೇಕಾದರೂ ಬೇಡಿಕೊ, ನಾನು ಕೊಡ್ತೇನೆ. ಏನು ಬೇಕಾದ್ರೂನ ನೀನು ಏನು ಬೇಕಾದ್ರೂ ಕೇಳಿಕೋ, ನಾನು ನಿನಗೆ ಕೊಡ್ತೇನೆ. ಬೇರೆ ದೇವರು ಕೊಡುವುದಕ್ಕೆ ಸಿದ್ಧರಾಗಿರಬೇಕಾದ್ರೆ ಕೇಳೋದಕ್ಕೆ ಆರ್ ವಿ ರೆಡಿ? ದೇವರು ಕೊಡುವುದಕ್ಕೆ ಸಿದ್ಧರಾಗಿದ್ದರೆ ನಂಬುವುದಕ್ಕೆ ನಾವು ಸಿದ್ಧರಾಗಿದ್ದೇವಾ? ದೇವರು ಮಾಡುತ್ತಾರೆ ಎಂಬಂತ ನಂಬಿಕೆ ನಮ್ಮಲ್ಲಿದೆಯಾ? ಅನೇಕ ಪರಿಸ್ಥಿತಿಗಳು, ನಮ್ಮ ಜೀವನದಲ್ಲಿ ಬರುವಂತ ಪರಿಸ್ಥಿತಿಗಳನ್ನ ನಾವು ನೋಡಿಕೊಂಡು ದೇವರ ಮೇಲಿರುವಂತ ನಂಬಿಕೆಯನ್ನ ಕಡಿಮೆ ಮಾಡ್ತಿರ್ತೇವೆ. ಯಾಕೆಂತಂದ್ರೆ ದೇವರು ಮಾಡ್ತಾನೋ ಇಲ್ವೋ, ದೇವರು ಕೊಡುತ್ತಾರೋ ಇಲ್ವೋ. ಯೇಸು ಕ್ರಿಸ್ತರು ಹೇಳುವಂತ ಮಾತು, ನೀವ್ ಯಾಕೆ ಚಿಂತೆ ಮಾಡ್ತೀರಾ? ಏನ್ ತಿನ್ನಬೇಕು, ಏನ್ ಕುಡಿಯಬೇಕು, ಏನ್ ಧರಿಸಿಕೊಳ್ಳಬೇಕು, ಯಾಕೆ ಚಿಂತೆ ಮಾಡ್ತೀರಾ? ಏನ್ ಸ್ವಾಮಿ ಚಿಂತೆ ಮಾಡಿದಿರಾ ಅಂತಂದ್ರೆ ಹೆಂಗೆ? ಆಕಾಶದ ಪಕ್ಷಿಗಳನ್ನು ನೋಡಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ಕೂಡಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ನಿನ್ನ ಪರಲೋಕದಲ್ಲಿರುವಂತ ದೇವರ ಅವುಗಳನ್ನು ಪೋಷಿಸುತ್ತಿರಬೇಕಾದರೆ, ಎಷ್ಟೋ ಪಕ್ಷಿಗಳಿಗಿಂತ ನಾನು ಶ್ರೇಷ್ಠನಾಗಿರಬೇಕಾದ್ರೆ ನಿನ್ನನ್ನು ನನ್ನನ್ನು ಪೋಷಿಸುವುದಿಲ್ಲವೇ? ಹಾಗಂತ ಎಲ್ಲರೂ ಕೆಲಸ ಬಿಟ್ಬಿಡಿ ಅಂತ ನಾನು ಹೇಳ್ತಿಲ್ಲ. ಹಾಗಂತ ಎಲ್ಲರೂ ಕೂಡ ಕೇವಲ ಪ್ರಾರ್ಥನೆ ಮಾಡ್ಕೊಂಡಿದ್ಬಿಡಿ ಅಂತ ನಾನು ಹೇಳ್ತಿಲ್ಲ. ನಂಬಬೇಕು ದೇವರನ್ನ ಎಂಬುದಾಗಿ ಹೇಳ್ತಿದ್ದೇನೆ. ನಂಬಿಕೆ ಇಡಬೇಕು ದೇವರ ಮೇಲೆ ಎಂಬುದಾಗಿ ಹೇಳ್ತಿದ್ದೇನೆ. ಅದನ್ನೇ ಪೌಲರವರು ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಿನ್ನ ನಂಬಿಕೆ ಎನ್ನುವಂಥದ್ದು ಶ್ರೇಷ್ಠ ದೇವರಿಗೆ. ನಿನ್ನ ನಂಬಿಕೆ ಬಹಳ ಪ್ರಾಮುಖ್ಯ. ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ. ನನ್ನ ಕಣ್ಣಿಗೆ ಕಾಣದೇ ಇರುವಂತದ್ದು ನಡೆಯಬೇಕು ಅಂತಂದ್ರೆ ಅದಕ್ಕೆ ಕಾರಣ ನಂಬಿಕೆ ಆಗಿರಬೇಕು. ನಾನು ನಂಬುವುದಾದರೆ ದೇವರ ಅದ್ಭುತಗಳನ್ನ ಮಾಡ್ತಾರೆ. ನಂಬುವುದಾದರೆ ದೇವರ ಅದ್ಭುತ. ನಂಬಿಕೆ ಇಲ್ಲ ಅಂತಂದ್ರೆ ಅದ್ಭುತ ಇಲ್ಲ. ಒಂದು ಸಂದರ್ಭ ನಾವು ನೋಡಿಕೊಳ್ಳೋಣ. ಎರಡನೆಯ ಅರಸುಗಳು 7ನೇ ಅಧ್ಯಾಯ
ಎರಡನೇ ಅರಸುಗಳು 7ನೇ ಅಧ್ಯಾಯ 3ನೇ ವಚನದಿಂದ ಸ್ವಲ್ಪ ದೊಡ್ಡ ಸಂದರ್ಭ ಇದು. 3ನೇ ವಚನದಿಂದ 8ನೇ ವಚನದವರೆಗೆ. ಓಕೆ, 3ನೇ ವಚನದಿಂದ 8ನೇ ವಚನದವರೆಗೆ. ಊರು ಬಾಗಿಲಿನ ಹತ್ತಿರ 4 ಮಂದಿ ಕುಷ್ಠರೋಗಿಗಳಿದ್ದರು. ಅವರು ತಮ್ಮೊಳಗೆ, ನಾವು ಸಾಯುವ ತನಕ ಇಲ್ಲೇ ಕೂತಿರಬೇಕು. ಪಟ್ಟಣದೊಳಗೆ ಬರವಿರುವುದರಿಂದ ಅಲ್ಲಿ ಹೋದರೂ ಸಾಯಬೇಕು, ಇಲ್ಲಿಯೇ ಕುಂತಿದ್ದರೂ ಸಾಯಬೇಕು. ಆದ್ದರಿಂದ ಹೊರಟು ಹೋಗಿ ಅರಾಮ್ಯರ ಪಾಳೆಯವನ್ನು ಸೇರೋಣ. ಅವರು ನಮ್ಮನ್ನು ಉಳಿಸುವುದಾದರೆ ಉಳಿಸಲಿ, ಕೊಲ್ಲುವುದಾದರೆ ಕೊಲ್ಲಲಿ ಎಂದು ಮಾತಾಡಿಕೊಂಡು ಸಾಯಂಕಾಲವಾಗಲು ಅರಾಮ್ಯರ ಪಾಳೆಯಕ್ಕೆ ಹೊರಟರು. ಅವರು ಪಾಳೆಯದ ಅಂಚಿಗೆ ಬಂದಾಗ ಅಲ್ಲಿ ಒಬ್ಬನೂ ಕಾಣಿಸಲಿಲ್ಲ. ಕರ್ತನು ಅರಾಮ್ಯರ ಪಾಳೆಯದವರಿಗೆ ರಥಾಂಶ ಸಹಿತವಾದ ಮಹಾ ಸೈನ್ಯ ಘೋಷವು ಕೇಳಿಸುವಂತೆ ಮಾಡಿದ್ದರಿಂದ ಅವರು, ಇಸ್ರಾಯೇಲರ ಅರಸನು ಹಿತ್ತಿಯ, ಐಗುಪ್ತ ಇವುಗಳ ಅರಸರಿಗೆ ಹಣ ಕೊಟ್ಟು ಅವರನ್ನು ನಮಗೆ ವಿರುದ್ಧವಾಗಿ ಕರೆತಂದಿದ್ದಾನೆ ಎಂದುಕೊಂಡು ತಮ್ಮ ಗುಡಾರಗಳನ್ನು, ಕತ್ತೆ ಕುದುರೆಗಳನ್ನು, ಪಾಳೆಯದಲ್ಲಿದ್ದೆಲ್ಲವನ್ನೂ ಬಿಟ್ಟು ತಮ್ಮ ಜೀವ ರಕ್ಷಣೆಗಾಗಿ ಅದೇ ಸಾಯಂಕಾಲದಲ್ಲಿ ಓಡಿ ಹೋದರು. ಆ ಕುಷ್ಠರೋಗಿಗಳು ಪಾಳೆಯದ ಅಂಚಿಗೆ ಬಂದಾಗ ಮೊದಲನೆಯ ಡೇರಿಯನ್ನು ಹೊಕ್ಕು ಉಂಡು ಕುಡಿದು ಅದರಲ್ಲಿದ್ದ ಬೆಳ್ಳಿ ಬಂಗಾರವನ್ನು ಬಟ್ಟೆಗಳನ್ನು ತೆಗೆದುಕೊಂಡು ಅಡಗಿಸಿಟ್ಟರು. ಇನ್ನೊಂದು ಡೇರಿಯನ್ನು ಹೊಕ್ಕು ಅಲ್ಲಿಂದಲೂ ತೆಗೆದುಕೊಂಡು ಅಡಗಿಸಿಟ್ಟರು. ಥ್ಯಾಂಕ್ ಯು ಸಿಸ್ಟರ್. ಈ ಸಂದರ್ಭ ಪ್ರಿಯರೇ, ಯೆರಿಕೋ ಪಟ್ಟಣವನ್ನು ಕುರಿತು ದೇವರು ಮಾತನಾಡುತ್ತಿರುವಂತ ಸಂದರ್ಭ. ಓಕೆ, ಸೊ ಇಲ್ಲಿ ನಡೀತಿರುವಂತದ್ದು ಏನಂತಂದ್ರೆ, ಸುತ್ತಲೂ ಕೂಡ ಅರಾಮ್ಯರು ಬಂದ್ಬಿಟ್ಟು ಡೇರೆಗಳನ್ನ ಹಾಕೊಂಡಿದ್ದಾರೆ. ಯೆರಿಕೋ ಪಟ್ಟಣ ಅಂದೆ, ಸಮಾರ್ಯ ಪಟ್ಟಣ. ಓಕೆ, ಡೇರೆಗಳನ್ನ ಹಾಕೊಂಡಿದ್ದಾರೆ, ಶತ್ರುಗಳು ಬಂದಿದ್ದಾರೆ. ಯಾವ್ದು ಕೂಡ ಟ್ರೇಡಿಂಗ್ ನಡೀತಿಲ್ಲ, ಅಂದ್ರೆ ಇಂಪೋರ್ಟ್ ಆಗ್ತಿಲ್ಲ, ಎಕ್ಸ್ಪೋರ್ಟ್ ಆಗ್ತಿಲ್ಲ, ಏನೂ ನಡೀತಿಲ್ಲ. ಭಯಂಕರವಾದಂತ ಪರಿಸ್ಥಿತಿ ಪಟ್ಟಣದಲ್ಲಿದೆ. ಈ ರೀತಿಯಲ್ಲಿ ಇರಬೇಕಾದ್ರೆ ಕುಷ್ಠರೋಗಿಗಳಿದಾರಂತೆ. ಈ ಕುಷ್ಠರೋಗಿಗಳು ಎಲ್ಲಿರ್ತಾರೆ ಪ್ರಿಯರೇ? ಕುಷ್ಠರೋಗಿಗಳು ಊರಿನ ಹೊರಗಡೆ ಇರ್ತಾರೆ. ಊರಿನ ಒಳಗಡೆ ಇರಲ್ಲ, ಹೊರಗಡೆ ಇರ್ತಾರೆ. ಊರಿನ ಹೊರಗಡೆ 4 ಮಂದಿ ಕುಷ್ಠರೋಗಿಗಳಿದಾರಂತೆ. ಯಾಕೆ ಊರಿನ ಹೊರಗಡೆ ಇದಾರೆ ಅಂತಂದ್ರೆ, ಕುಷ್ಠರೋಗ ಎನ್ನುವಂಥದ್ದು ಅಂಟುರೋಗ. ಅವತ್ತಿನ ದಿನಮಾನಗಳಲ್ಲಿ ಯಾರು ಕೂಡ ಹತ್ತಿರಕ್ಕೆ ಬರಮಾಡಿಕೊಳ್ಳದೆ ಇರುವಂತ ರೋಗ ಅದು. ಓಕೆ, ಅದಕ್ಕೆ ಔಷಧಿ ಇರದೇ ಇರುವಂತ ರೋಗ. ಈ 4 ಮಂದಿ ಕುಷ್ಠರೋಗಿಗಳು ತಮ್ಮೊಳಗೆ ಅಂದುಕೊಂಡ್ರಂತೆ, ಏನಂತ? ನಾವು ಸಾಯುವ ತನಕ ಇಲ್ಲೇ ಕೂತಿರಬೇಕು, ಪಟ್ಟಣದೊಳಗೆ ಬರವಿರುವುದರಿಂದ ಅಲ್ಲಿ ಹೋದರೂ ಸಾಯಬೇಕು, ಇಲ್ಲಿಯೇ ಕೂತಿದ್ದರೂ ಸಾಯಬೇಕು. ಆದ್ದರಿಂದ ಹೊರಟು ಹೋಗಿ ಅರಾಮ್ಯರ ಪಾಳೆಯವನ್ನು ಸೇರೋಣ. ಅವರು ನಮ್ಮನ್ನು ಉಳಿಸುವುದಾದರೆ ಉಳಿಸಲಿ, ಕೊಲ್ಲುವುದಾದರೆ ಕೊಳ್ಳಲಿ ಎಂದು ಮಾತಾಡಿಕೊಂಡು. ಏನಂತ ಮಾತಾಡ್ಕೊಳ್ತಿದ್ದಾರೆ 4 ಜನ ಸೇರಿ ಅಂತಂದ್ರೆ, ಪಟ್ಟಣದೊಳಗಡೆ ಹೋದ್ರೆ ಏನ್ ಮಾಡ್ತಾರೆ ಜನ ಬನ್ನಿ ನಿಮ್ಗೆ ಹಶ್ವಾಗಿದೆ, ಊಟ ಹಾಕ್ತಿವಿ ಅಂತಾರ. ಏನ್ ಮಾಡ್ತಾರೆ ಹೇಳಿ? ಯಾರೋ ನಿಮ್ಮನ್ನ ಬರ ಕೇಳಿದವ್ರು, ಊರ್ ಹೊರಗಡೆ ಇರಬೇಕಾದವ್ರು ಊರ್ ಒಳಗೆ ಯಾಕೆ ಬಂದ್ರಿ ಅಂತ ಹೇಳ್ಬಿಟ್ಟು ಹೊಡೆದು ಸಾಯಿಸ್ತಾರೆ. ಫಸ್ಟ್ ಆಫ್ ಆಲ್, ಸರಿ ಆಯ್ತು, ಇವ್ರಿಗೆ ಹೊಡಿಯಕ್ಕೆ ಏನಾದ್ರು ಬಲ ಇದೆಯಾ ಅಂತಂದ್ರೆ ಅವ್ರಿಗೆ ಬಲ ಇಲ್ಲ, ತಿನ್ನಕ್ ಊಟ ಇಲ್ಲ. ನಾವು ಒಳಗೋದ್ರುನು ಸಾಯ್ತೀವಿ, ಊರಿನ ಒಳಗೋದ್ರುನು ಸಾಯ್ತೀವಿ. ಹೋಗ್ಲಿ, ಇಲ್ಲೇ ಕೂತಿದ್ರು ಕೂಡ ಸಾಯ್ತೀವಿ. ಮತ್ ಏನ್ ಮಾಡೋಣ ಅಂತಂದ್ರೆ, ನಮ್ಮ ಸುತ್ತಲೂ ಶತ್ರುಗಳಿದಾರಲ್ಲ ಅರಾಮ್ಯರ ಪಾಳೆಯಕ್ಕೆ ಹೊಕ್ಕಿ ಹೋಗೋಣ. ಅಲ್ಲಿ ಒಂದು ವೇಳೆ ಅವರು ಸಾಯಿಸಿದ್ರೆ ನಮ್ಮನ್ನ ಸಾಯಿಸ್ಲಿ. ಯಾಕಂದ್ರೆ ಇಲ್ಲಿದ್ರು ಸಾಯ್ತೀವಿ, ಅಲ್ಲಿಗೆ ಹೋದ್ರು, ಊರೊಳಗಡೆ ಹೋದ್ರು ಸಾಯ್ತೀವಿ, ಅವರ ಪಾಳೆಯದೊಳಗೆ ಹೋದ್ರು ಕೂಡ, ಡೇರೆಗಳ ಮಧ್ಯದಲ್ಲಿ ಹೋದ್ರು ಕೂಡ ಸಾಯೋಣ. ಆದರೆ ವಿಷಯ ಏನಂತಂದ್ರೆ, ಆದರೆ ಅವರು ಒಂದು ವೇಳೆ ನಮ್ಮನ್ನು ಉಳಿಸಿ ಬದುಕಿಸಿದರೆ ಬದುಕ್ತೇವಲ್ವಾ? ನಂಬಿಕೆ, ಬದುಕ್ತೇವೇನೋ ಎಂಬಂತ ನಂಬಿಕೆ, ಉಳಿಯುತ್ತೇವೇನೋ ಎಂಬಂತ ನಂಬಿಕೆ. ಆ ನಂಬಿಕೆಯಿಂದ ಹೆಜ್ಜೆಗಳು ಪ್ರಾರಂಭವಾದವು ಶತ್ರುಗಳ ಡೇರೆಗಳ ಕಡೆಗೆ. ಆ ನಂಬಿಕೆಯಿಂದ ನಡುಗುತ್ತಾ ಹೆಜ್ಜೆಗಳನ್ನ ಇಡುತ್ತಾ ಮುಂದಕ್ಕೆ ಹೋದರು ಆ 4 ಮಂದಿ ಕುಷ್ಠರೋಗಿಗಳು. ಆ ಕುಷ್ಠರೋಗಿಗಳ ಬಟ್ಟೆಯಿಂದ, ವಾಸನೆಯಿಂದ ಭಯಂಕರವಾದಂತ ಸ್ಥಿತಿಯಲ್ಲಿದ್ದಂಥವರು ಶತ್ರುಗಳ ಪಾಳೆಯದೊಳಕ್ಕೆ ಹೋಗಬೇಕಾದರೆ ಯಾರೂ ಕಾಣಿಸ್ತಿಲ್ವಂತೆ. ಇವ್ರಿಗೆ ಆಶ್ಚರ್ಯ ಆಯ್ತು, ಏನ್ ಯಾರು ಕಾಣಿಸ್ತಿಲ್ಲ ಅಂತಂದ್ರೆ, ಅವರೆಲ್ಲರೂ ಓಡೋದ್ರು. ಯಾರೂ ಇಲ್ಲ ಊರಲ್ಲಿ.
ಯಾರು ಇಲ್ಲ ಡೇರೆಗಳಲ್ಲಿ. ಯಾಕೆಂತಂದ್ರೆ ದೇವರು ಅವರಲ್ಲಿ ಭಯವನ್ನುಂಟು ಮಾಡಿದನು. ದೇವರವರಲ್ಲಿ ಭಯವನ್ನುಂಟು ಮಾಡಿದ್ದರಿಂದ ಎಲ್ಲರೂ ಹೊರಟು ಹೋದರು. ಎಲ್ಲಾ ಸಾಮಗ್ರಿಗಳನ್ನ ಅಲ್ಲೇ ಬಿಟ್ಟು ಹೋಗಿದಾರಂತೆ. ಕತ್ತೆ ಕುದುರೆಗಳನ್ನೆಲ್ಲ ಅಲ್ಲೇ ಬಿಟ್ಟು ಹೋಗಿದಾರಂತೆ. ಈ ಈ ಈ ಈ ಪರಿಸ್ಥಿತಿಯಲ್ಲಿ ಅವ್ರು ಇದ್ದ ತಕ್ಷಣ ಏನ್ ಮಾಡ್ತಾರೆ ಹೇಳಿ? ಅವ್ರ ಕಣ್ಮುಂದೆ ಇಷ್ಟು ದಿನ ಊಟ ಮಾಡಿಲ್ಲ, ಊಟ ಇದೆ, ಅಡಿಗೆ ಇದೆ, ಏನ್ ಮಾಡ್ತಾರೆ? ನಾವ್ ಮುಟ್ಟಬಾರದು ತಿನ್ಬಾರ್ದು ಅಂತಾರ. ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಇವಾಗ ಈ ಕುಷ್ಠರೋಗಿಗಳು ಆಲ್ರೆಡಿ ಇವರು ಅಸಹ್ಯವಾದಂತವರು, ನೀಚರು, ಬಲಹೀನರು. ಇವರಿಗೆ ಯಾರೋ ಬಂದು ಸಹಾಯ ಮಾಡಿದ್ರೆ ಒಂದು ತುತ್ತು ಊಟ ಹಾಕಿದ್ರೆ ತಿನ್ನಬೇಕಾಗಿರುವಂತ ಪರಿಸ್ಥಿತಿಯಲ್ಲಿ ಕುಷ್ಠರೋಗಿಗಳಿದ್ದಾರೆ. ಆದರೆ ಈ ಕುಷ್ಠರೋಗಿಗಳು ನಂಬಿಕೆಯಿಂದ ಹೆಜ್ಜೆಗಳನ್ನಿಡುವುದಕ್ಕೆ ಪ್ರಾರಂಭಿಸಿ, ಶತ್ರುಗಳಾದರೂ ಕೂಡ ಶತ್ರುಗಳು ನಮ್ಮನ್ನು ಬದುಕಿಸುತ್ತಾರೇನೋ ಎಂಬಂತ ನಂಬಿಕೆಯಿಂದ ಬದುಕುವ ಒಂದು ಭರವಸೆಯಿಂದ ಆ ಹೆಜ್ಜೆಗಳನ್ನು ಇಟ್ಟುಕೊಂಡು ಮುಂದಕ್ಕೆ ಹೋದಾಗ ದೇವರು ಆ ಹೆಜ್ಜೆಗಳನ್ನು ಸ್ಥಿರಪಡಿಸಿದನು. ದೇವರು ಅವರ ನಂಬಿಕೆಗೆ ತಕ್ಕ ಪ್ರತಿಫಲವನ್ನು ಕೊಟ್ಟರು. ಆ ನಂಬಿಕೆಗೆ ಪ್ರತಿಫಲವೇನು? ಕುಷ್ಠರೋಗಿಗಳು ಸತ್ತೋದ್ರ ಅಲ್ಲಿ ಪ್ರಿಯರೇ? ಹಸಿವಿನಿಂದ ಸತ್ತೋದ್ರ ಅಥವಾ ಶತ್ರುಗಳು ಸಾಯಿಸಿ ಸತ್ತೋದ್ರ? ಸತ್ತೋಗಿದಾರ ಅಂತ ದೇವರು ಬರೆಸಿದಾರ? ಇಲ್ಲ. ಅವರ ಡೇರೆಗಳಲ್ಲಿ ಹೊಕ್ಕು ಉಂಡು ಏನ್ ಮಾಡಿದಾರಂತೆ ನೋಡಿ ಆ ವಚನ, 8ನೇ ವಚನ. ಆ ಕುಷ್ಠರೋಗಿಗಳು ಪಾಳೆಯದ ಅಂಚೆಗೆ ಬಂದಾಗ ಮೊದಲನೇ ಡೇರೆಯನ್ನು ಹೊಕ್ಕು ಉಂಡು ಕುಡಿದು ಅದರಲ್ಲಿದ್ದ ಬೆಳ್ಳಿ ಬಂಗಾರವನ್ನು ಬಟ್ಟೆಗಳನ್ನು ತೆಗೆದುಕೊಂಡು ಅಡಗಿಸಿಟ್ಟರು. ಎಂತ ಚಾನ್ಸ್ ನೋಡಿ. ತಿಂದು ಕುಡಿದು ಬಟ್ಟೆಗಳನ್ನ ಹಾಕೊಂಡ್ರಂತೆ, ಬೆಳ್ಳಿ ಬಂಗಾರಗಳಿದಾವಂತೆ. ಇದಕ್ಕಿಂತ ಏನ್ ಬೇಕು ಕುಷ್ಠರೋಗಿಗಳಿಗೆ? ಅಸಹ್ಯವಾದಂತ ಸ್ಥಿತಿಯಲ್ಲಿ ಇದ್ದಂತವರನ್ನು ದೇವರು ಯಾವ ಮಟ್ಟಿಗೆ ತಂದಿಟ್ಟಿದ್ದಾರೆ ನೋಡಿ. ಇಷ್ಟೇನಾ? ಇಷ್ಟಕ್ಕೆ ನಿಂತೋಯ್ತಾ? 9ನೇ ವಚನ. ಅನಂತರ ಅವರು ಇದು 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 ಶುಭವಾರ್ತೆಯ ದಿವಸವಾಗಿದೆ, ನಾವು ಇದನ್ನು ಪ್ರಕಟಿಸದಿರುವುದು ಒಳ್ಳೇದಲ್ಲ, ಬೆಳಗಾಗುವವರೆಗೆ ತಡ ಮಾಡಿದರೆ ಶಿಕ್ಷೆಗೆ ಪಾತ್ರರಾದೆವು ಅಂತೇಳಿ ಹೋಗ್ಬಿಟ್ಟು ಊರೆಲ್ಲರಿಗೂ ಸರ್ಕೊಂಡ್ ಬಂದ್ರು. ನೋಡಿ, ಶತ್ರುಗಳಿಲ್ಲ, ಬನ್ನಿ, ನಾವು ಫುಡ್ ನಮ್ಗೆ ರೆಡಿ ಆಗಿದೆ, ನಾವು ತೆಗೆದುಕೊಳ್ಳಬಹುದು. ನೋಡಿ ಪ್ರಿಯರೇ, ನಂಬಿಕೆ ಎನ್ನುವಂಥದ್ದು ಇಸ್ ಎ ಥಿಂಗ್. ಭರವಸೆ ಎನ್ನುವಂಥದ್ದು ಎಂತದ್ದು ಅಂತಂದ್ರೆ, ನೀನು ಬಲಹೀನನಾಗಿದ್ದರೂ ಬಲಹೀನನಾದಂತ ನೀನು ದೇವರನ್ನು ನಂಬಿಕೊಂಡು ಮುಂದೆ ಬಂದರೆ ಬಲಹೀನನಾದಂತ ನಿನ್ನ ಮೂಲಕವಾಗಿ ಬಲವಾದ ಕಾರ್ಯಗಳನ್ನು ದೇವರು ಮಾಡಿಸುವಂತವರಾಗಿದ್ದಾರೆ. ಬಲಹೀನವಾದಂತ ನಿನ್ನ ಪರಿಸ್ಥಿತಿಯನ್ನು ದೇವರು ಬಲವಾದಂತ ಪರಿಸ್ಥಿತಿಯಾಗಿ ಬದಲಾಯಿಸೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಮೋಶೆ ಬಲವಂತನ ಬಲಹೀನನ ಪ್ರಿಯರ? ಮೋಶೆ ಬಲವಂತನೋ ಬಲಹೀನನು? ಬಲಹೀನನು. ಎಂತ ಬಲಹೀನನು ಅಂತಂದ್ರೆ, ದೇವರೇ ಕರೆದು ಮಿಸ್ಟರ್ ಮೋಸಸ್ ಯು ಗೋ, ಐ ಆಮ್ ವಿತ್ ಯು, ನಾನ್ ನಿನ್ ಜೊತೆಗಿರ್ತೇನೆ, ಯು ಗೋ, ಕೋಲ್ ಹಾಕು, ಹಾವಾಯ್ತಾ, ಹೌದಾ, ನಿನ್ನ ಕೈ ನೋಡು, ಕುಷ್ಠ ಆಯ್ತು, ಈಗೇನಾಯ್ತು, ವಾಸಿ ಆಯ್ತು, ಹೋಗು, ನಾನಿದ್ದೇನೆ ನಿನ್ ಜೊತೆಗೆ. ಇಷ್ಟೆಲ್ಲ ಅದ್ಭುತಗಳನ್ನ ಮೋಶೆಯ ಕಣ್ಣು ಮುಂದೆ ಮಾಡಿದರೂ ಕೂಡ ಮೋಶೆ ಕೊನೆಗೆ ಹೇಳಿದಂತ ಮಾತು, ಹೋಗ್ತೇನೆ ಅಂದ, ಹೋಗಲ್ಲ ಅಂದ? ಹೋಗಲ್ಲ ಅಂದ. ನನಗಾಗಲ್ಲ ಅಂದ. ಹೋಗಕ್ಕೆ ನನಗಾಗಲ್ಲ ಅಂತಂದಾಗ ದೇವರು ಬಿಟ್ಟಿಲ್ಲ. ಬಲಹೀನನಾದಂತ ಮೋಶೆ ಕೆಂಪು ಸಮುದ್ರವನ್ನ 2 ಭಾಗಗಳನ್ನಾಗಿ ಮಾಡಿದನು. ಬಲಹೀನನಾದ ಮೋಶೆ ಇಸ್ರಾಯೇಲ್ ಜನಾಂಗವನ್ನ ನಡೆಸುವ ಮಹಾನಾಯಕನಾದನು. ಬಲಹೀನನಾದಂತ ಮೋಶೆ ಫರೋಹನನ್ನ ಎದುರಾಕಿಕೊಂಡನು. ಬಲಹೀನನಾದಂತ ಮೋಶೆ ಬಂಡೆಯೊಳಗಿಂದ ನೀರನ್ನು ತಂದನು. ಬಲಹೀನನಾದಂತ ಮೋಶೆ ಪರಲೋಕದಲ್ಲಿ ದೇವದೂತರು ತಿನ್ನುವ ಮನ್ನವನ್ನು ಭೂಲೋಕಕ್ಕೆ ತರಿಸುವಷ್ಟು ಬಲವಂತನಾದನು. ಇವತ್ತು ನೀನು ನಾನು ಬಲಹೀನನಾಗಿದ್ದೇವಾ? ನಾವು ಬಲಹೀನರಾಗಿದ್ದರೆ ಈ ಬಲಹೀನರಾದಂತ ನಮಗೆ ಬೇಕಾಗಿರುವಂತದ್ದು ಬಲವಾದ ದೇವರ ನಂಬಿಕೆ. ದೇವರು ಬಲವಂತನು, ನಾವು ಬಲಹೀನರೇ. ಆದ್ರೆ ನಿನ್ನ ದೇವರು, ನೀವು ನಂಬಿದಂತ ದೇವರು ಬಲವಂತನಾಗಿರೋದ್ರಿಂದ ಆ ದೇವರ ಮೇಲೆ ನಿನಗೆ ನನಗೆ ಇರಬೇಕಾಗಿರುವಂತದ್ದು ನಂಬಿಕೆ. ಆ ನಂಬಿಕೆ ನಿನ್ನಲ್ಲಿ ನನ್ನಲ್ಲಿ ದೃಢವಾಗಿ ಸ್ಥಿರವಾಗಿದ್ದರೆ ದೇವರು ಅದ್ಭುತಗಳನ್ನ ಚಿಟಿಕೆಗಳಲ್ಲಿ ಮಾಡ್ತಾರೆ. ಅದ್ಭುತಗಳನ್ನ ಚಿಟಿಕೆಯಲ್ಲಿ ಮಾಡಿ ತೋರಿಸೋದಕ್ಕೆ ದೇವರು ಶಕ್ತರಾಗಿದ್ದಾರೆ. ನಮ್ಮಲ್ಲಿ ಇರಬೇಕಾಗಿರುವಂತದ್ದು ನಂಬಿಕೆ. ಇದೆಲ್ಲ ಫಿಕ್ಷನಲ್ ಸ್ಟೋರಿ, ಇದೆಲ್ಲ ಬೈಬಲ್ ಅಲ್ಲಿರುವಂತ ಪರಿಸ್ಥಿತಿಗಳಷ್ಟೇ ನಿಜ ಜೀವನದಲ್ಲಿ ನಡೆಯದೇ ಇರುವಂತದ್ದು ಅಂತ ಅಂದುಕೊಳ್ತೇವ? ನೋ. ನಿಜ ಜೀವನದಲ್ಲೂ ಕೂಡ ದೇವರಿಗೋಸ್ಕರ ನಿಂತಾಗ, ನಿಜ ಜೀವನದಲ್ಲೂ ಕೂಡ ದೇವರಿಗೋಸ್ಕರವಾಗಿ ಬದುಕುತ್ತೇನೆ ಎಂದು ನಿರ್ಣಯಿಸಿಕೊಂಡಾಗ ನಿನ್ನ ಜೀವನವೇ ಒಂದು ಸಾಕ್ಷಿಯಾಗಿ ದೇವರು ನಿಲ್ಲಿಸ್ತಾರೆ.
ನಿನ್ನ ಜೀವನವನ್ನು ಒಂದು ಟೆಸ್ಟ್ ಮನಿಯಾಗಿ ದೇವರು ನಿಲ್ಲಿಸ್ತಾರೆ. ಅನೇಕರು ಇವತ್ತು ಕ್ರೈಸ್ತರಾಗಿ ಬದಲಾಗುವುದಕ್ಕೆ ವಾಕ್ಯ ಕೇಳಿ ಕೆಲವರು ಬದಲಾದರೆ, ವಾಕ್ಯವು ಕೇಳದೆ ಕೆಲವೊಬ್ಬರ ಜೀವನ ಸಾಕ್ಷಿಯನ್ನು ಕೇಳಿ ಅನೇಕರು ಬದಲಾದಂತವರು ಇದ್ದಾರೆ. ಕ್ರಿಸ್ತನನ್ನ ನಂಬಿಕೊಂಡಂತವರು ಇದ್ದಾರೆ. ಇವತ್ತು ಅಂತ ಸಾಕ್ಷಿ ನಿನ್ನದಾಗಿದೆಯಾ? ಅಂತ ಸಾಕ್ಷಿ ನನ್ನದಾಗಿದೆಯಾ? ನಿನ್ನ ಜೀವನವನ್ನು ದೇವರಲ್ಲಿ ಹೇಗೆ ದೇವರು ನಿನ್ನನ್ನು ಹೇಗೆ ನಡೆಸಿದ್ದಾರೆ, ದೇವರಲ್ಲಿ ನೀನು ಹೇಗೆ ಸ್ಥಿರವಾಗಿ ನಿಂತಿದ್ದಿ ಎನ್ನುವಂತ ಮಾತುಗಳನ್ನ ಇತರರಿಗೆ ಹೇಳುವುದಾದ್ರೆ, ಒಬ್ಬರಾದರೂ ಕ್ರಿಸ್ತನ ನಂಬಿಕೆಯಲ್ಲಿ ಬರುವಷ್ಟು ನಂಬಿಕೆ ನನ್ನಲ್ಲಿದೆಯಾ? ಹಾಗಂತ ಅವನ ನಂಬಿಕೆಗೆ ಬರುವುದಕ್ಕೋಸ್ಕರ ಸುಳ್ಳುಗಳನ್ನು ಹೇಳಿ, ಏನು ಇಲ್ದಿರುವಂತ ಮಾತೆಲ್ಲ ಹೇಳಿ ಎಂಬುದಾಗಿ ನಾನು ಹೇಳ್ತಿಲ್ಲ. ಬಟ್ ಡು ಯು ಹ್ಯಾವ್ ದಟ್ ಫೈತ್? ಅಷ್ಟು ನಂಬಿಕೆ ದೇವರ ಮೇಲೆ ನಮಗಿದೆಯಾ ಪ್ರಿಯರೇ? ಅಷ್ಟು ಭರವಸೆ ದೇವರ ಮೇಲೆ ನಮಗಿದೆಯಾ? ಅಷ್ಟು ಭರವಸೆ, ನಂಬಿಕೆ ನಮಗೆ ದೇವರ ಮೇಲೆ ಇರುವುದಾದರೆ, ದೇವರು ಚಿಟಿಕೆಗಳಲ್ಲಿ ಅದ್ಭುತಗಳನ್ನ ಮಾಡ್ತಾರೆ. ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ಬಲಹೀನರು ನಾವೆಲ್ಲ, ಇಲ್ಲಿ ಕುಳಿತುಕೊಂಡಂತ ನಾವೆಲ್ಲರೂ, ಇಲ್ಲಿ ಸೇರುತ್ತಿರುವಂತ ನಾವೆಲ್ಲರೂ, ದೇವರ ವಾಕ್ಯವನ್ನ ಅಂಗೀಕರಿಸಿಕೊಂಡಂತ ನಾವೆಲ್ಲರೂ ಬಲಹೀನರೇ. ಯಾವುದರಲ್ಲಿ? ಎಲ್ಲಾ ವಿಷಯದಲ್ಲಿ. ಹೌದಾ? ಎಲ್ಲಾ ವಿಷಯದಲ್ಲಿ. ಅಧಿಕಾರದಲ್ಲಿ ಬಲವಿಲ್ಲದವರು, ಜ್ಞಾನದಲ್ಲಿ ಬಲವಿಲ್ಲದವರು, ಸೌಂದರ್ಯನ ಇಲ್ಲ, ಬುದ್ಧಿನ ಇಲ್ಲ, ಆಸ್ತಿನ ಇಲ್ಲ, ಅಧಿಕಾರನ ಇಲ್ಲ. ಯಾವ ಮಟ್ಟಿಗೆ ನೋಡಿಕೊಂಡರೂ ಕೂಡ ನಾವು ಬಲಹೀನರೇ. ದೇವರಲ್ಲಿರುವಂತ ಒಳ್ಳೆಯ ಲಕ್ಷಣವೇನೋ ಗೊತ್ತಾ ಪ್ರಿಯರೇ? ದೇವರಿಗೆ ಬೇಕಾಗಿರುವಂತದ್ದು ಕೂಡ ಬಲಹೀನರೇ. ಬಲಹೀನರನ್ನು ದೇವರು ಆರಿಸಿಕೊಂಡು ಬಲವಂತರ ಮುಂದೆ ಅವರನ್ನು ನಾಚಿಕೆ ಪಡಿಸೋದಕ್ಕೆ ದೇವರು ಆರಿಸಿಕೊಳ್ಳುವಂತದ್ದೇ ಬಲಹೀನರನ್ನು. ಇವತ್ತು ನಾವು ಬಲಹೀನರಾಗಿದ್ರೆ, ಬಿ ಹ್ಯಾಪಿ. ಗಾಡ್ ಇಸ್ ವಿತ್ ಯು. ದೇವರು ನಮ್ಮ ಜೊತೆಗಿದ್ದಾರೆ. ನಂಬಬೇಕಷ್ಟೇ. ನೀವು ಹಾಕಬೇಕಾಗಿರುವಂತ ಬಂಡವಾಳ ಏನಾದ್ರೂ ಇದೆಯಾ ಅಂತಂದ್ರೆ ನಂಬಿಕೆ. ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಈಸ್ ಗುಡ್. ಯೆಹೋವನು ಉತ್ತಮನೆಂದು ಅನುಭವಿಸವಿದು ನೋಡಿರಿ. ಗಾಡ್ ಇಸ್ ಗುಡ್ ಆಲ್ ದ ಟೈಮ್. ದೇವರು ಎಲ್ಲಾ ಸಮಯದಲ್ಲೂ ಒಳ್ಳೆಯವನೇ, ಎಲ್ಲಾ ಸಮಯದಲ್ಲೂ ಉನ್ನತನೇ. ಬಟ್ ಯು ಹ್ಯಾವ್ ಟು ಟೇಸ್ಟ್ ಇಟ್. ಒಂದು ಸ್ವೀಟ್ ಶಾಪ್ ಅಲ್ಲಿ ಸ್ವೀಟ್ ತಿಂದೆ, ಚೆನ್ನಾಗಿದೆ. ಆ ಚೆನ್ನಾಗಿರುವಂತ ಸ್ವೀಟ್ ನಾನ್ ನಿಮ್ಗೆ ಹೇಳಿದೆ, ಬ್ರದರ್, ಸಿಸ್ಟರ್, ಅಂತ ಶಾಪು, ಇಂಥ ಸ್ವೀಟು ಸೂಪರ್, ಹೋಗ್ಬಿಟ್ಟು ಟ್ರೈ ಮಾಡಿ. ಇವಾಗ ನಾನು ಹೇಳಿರೋದ್ರಿಂದ ನೀವು ಹೋಗಿ ಟ್ರೈ ಮಾಡೋವರೆಗೂ ನಿಮ್ಗೆ ಆ ಟೇಸ್ಟ್ ಗೊತ್ತಾಗತ್ತಾ? ಇಲ್ವಲ್ಲ. ನೀವು ಹೋಗಬೇಕು, ದುಡ್ಡು ಕೊಡ್ಬೇಕು, ತಗೊಳ್ಬೇಕು, ಟೇಸ್ಟ್ ಮಾಡಿದ್ರೆ ಅವಾಗ ನಾನು ಹೇಳಿರೋದು ಕರೆಕ್ಟೋ ಅಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ದೇವರನ್ನು ಕೂಡ ನಂಬಿ ನೋಡಿ. ಗಾಡ್ ಕ್ಯಾನ್ ಡೂ ಮಿರಾಕಲ್ಸ್. ದೇವರ ಅದ್ಭುತಗಳನ್ನ ಮಾಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಎಂತ ಅದ್ಭುತಗಳು ನಿನಗೆ ಏನು ಬೇಕಾದರೂ ಕೇಳಿಕೊ. ಏನು ಬೇಕಾದ್ರೂ ಕೇಳಿಕೊ. ಏನು ಬೇಕಾದ್ರೂ ಕೇಳಿಕೊ ಅಂದಿದ ತಕ್ಷಣ ಒಬ್ಬ ಭಕ್ತನ ಕೇಳ್ದ. ಏನಂತ ಕೇಳ್ದ ಗೊತ್ತಾ? ಸ್ವಾಮಿ, ನೀನ್ ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ, ಸೂರ್ಯ ಚಂದ್ರರು ನಿಂತೋಗ್ಬೇಕು ಅಂತ ಕೇಳ್ದ. ಏನು ಬೇಕಾದ್ರೂ ಕೇಳಿಕೊ ಅಂದಿದ್ದಕ್ಕೆ ಸೂರ್ಯ ಚಂದ್ರರು ನಿಲ್ಲಬೇಕು ಎಂಬಂತ ಪ್ರಾರ್ಥನೆ ಭೂಮಿಯ ಮೇಲೆ ಎಂತ ಭಕ್ತನಾಗಿದ್ರು ಯಾರಾದ್ರೂ ಕೇಳ್ತಾರ ಪ್ರಿಯರೇ? ಸೂರ್ಯ ಚಂದ್ರ ನಿಂತೋಗ್ಬೇಕಂತ? ನೋ ಒನ್ ಆಸ್ಕ್ಸ್, ಬಟ್ ಹಿ ಆಸ್ಕ್. ಯಾರಂತ ವ್ಯಕ್ತಿ, ಯಾರ ಮಹಾಪುರುಷನ್ ಅಂತಂದ್ರೆ ಮಿಸ್ಟರ್ ಜಾಶುವಾ, ಯೆಹೋಶುವನು. ಕರ್ತನೇ, ನಾವು ಯುದ್ಧ ಮಾಡ್ತಿದ್ದೇವೆ, ಈ ಯುದ್ಧದಲ್ಲಿ ನಾವು ಗೆಲ್ಲುವವರೆಗೂ ಸೂರ್ಯನು ನಿಲ್ಲಬೇಕು, ಚಂದ್ರನು ನಿಲ್ಲಬೇಕು, ನಾವು ಈ ಯುದ್ಧದಲ್ಲಿ ಗೆಲ್ಲಬೇಕು. ಅದೆಲ್ಲ ಆಗ್ದಿರೋ ಕೆಲಸ ಅಂದ್ರ ದೇವ್ರು? ಅದೆಲ್ಲ ಆಗ್ದಿರೋ ಕೆಲಸ ಅಂದ್ರ? ನಿಂತವು. ಯುದ್ಧದಲ್ಲಿ ಗೆಲ್ಲುವವರೆಗೂ ಸೂರ್ಯನು ನಿಂತನು, ಯುದ್ಧದಲ್ಲಿ ಗೆಲ್ಲುವವರೆಗೂ ಚಂದ್ರನು ನಿಂತನು. ನಿಮಗೆ 10ನೇ ಅಧ್ಯಾಯದಲ್ಲಿ ಸಿಗುತ್ತೆ, ಸಮಯವಿದ್ರೆ ಓದಿ, ಯೆಹೋಶುವನ ಗ್ರಂಥ 10ನೇ ಅಧ್ಯಾಯ. ನಿಂತವು. ಅವರು ಯುದ್ಧವನ್ನು ಗೆಲ್ಲುವವರೆಗೂ, ಇಸ್ರಾಯೇಲ್ಯರು ಅವರ ಮೇಲೆ ಜಯವನ್ನ ಹೊಂದುವವರೆಗೂ ಸೂರ್ಯನು ನಿಂತನು, ಚಂದ್ರನು ಕೂಡ ನಿಂತನು. ಬಲಹೀನನಾದಂತ ಯೆಹೋಶುವನ ಪ್ರಾರ್ಥನೆಗೆ ದೇವರು ಯಾಕೆ ಮೊರೆಯನ್ನ ಕೇಳಬೇಕು? ಆಗಲ್ಲ ಅಂತ ಹೇಳಿದ್ರೆ ದೇವರನ್ನ ಯಾರಾದ್ರೂ ಕ್ವಶನ್ ಮಾಡ್ಲಿಕ್ಕೆ ಆಗ್ತಿತ್ತ? ಇಲ್ವಲ್ಲ. ಬಟ್ ಸ್ಟಿಲ್ ದೇವರು ಮುಂದೆ ಬಂದು ಆ ಕಾರ್ಯವನ್ನು ಮಾಡಿದ. ಪ್ರೇರೆ, ನಂಬಿಕೆ ನಮ್ಮಲ್ಲಿರುವುದಾದರೆ ದೇವರು ಅದ್ಭುತಗಳನ್ನು ನಾವು ಕಣ್ಣಾರೆ ಕಾಣಬಹುದು. ದೇವರ ಮಹತ್ ಕಾರ್ಯಗಳನ್ನ ಕಣ್ಣಾರೆ ಕಾಣಬಹುದು. ಹಾಗಾಗಿ ಪ್ರೇರೆ, ನಂಬಿದ್ದೇವ ದೇವರನ್ನ, ಸರಿಯಾಗಿ ನಂಬಿದ್ದೇವ ದೇವರನ್ನ. ಒಮ್ಮೆ ದಯವಿಟ್ಟು ಸರಿಯಾಗಿ ಚೆಕ್ ಮಾಡ್ಕೊಳ್ಳೋಣ. ಚಿನ್ನ ತಗೊಂಡಿದೀವ, ಅದು ಒರಿಜಿನಲ್ ಏನಾ?
ನೀವು ನಾವು ತಗೊಂಡಿರೋ ಚಿನ್ನ ಒರಿಜಿನಲ್ ಒರಿಜಿನಲ್ ಅಂತ ಚೆಕ್ ಮಾಡೋದು ಹೆಂಗ್ ಚೆಕ್ ಮಾಡ್ತಾರೆ ಹೇಳಿ? ಚಿನ್ನ ತಗೊಂಡ್ರೆ ಒರಿಜಿನಲ್ ಅಥವಾ ಗ್ಯಾರಂಟಿ ಅದೆಲ್ಲ ಚೆಕ್ ಮಾಡೋದು ಹೇಗ್ ಚೆಕ್ ಮಾಡ್ತಾರೆ ಹೇಳಿ? ಅವ್ನ್ ಹಾಲ್ ಮಾರ್ಕ್ ನಂಬರ್ ಅಂತೆಲ್ಲ ಹಾಕಿರ್ತಾರೆ, 916 ಅಂತಾನೋ ಅದಂತಾನೋ ಏನೇನೋ ಇರ್ತಾರೆ, ಹಾಕಿರುತ್ತೆ. ಅದನ್ನ ಚೆಕ್ ಮಾಡಿ ತಗೋಬೇಕು. ತಗೊಂಡ್ರೆ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಹೌದಾ? ತಗೊಳ್ಳೋ ಒಂದು ಚಿನ್ನಕ್ಕೆ ನಾವು ಇಷ್ಟೆಲ್ಲ ಚೆಕ್ ಮಾಡಿ ತಗೋಬೇಕಾದ್ರೆ ನನ್ನ ನಂಬಿಕೆನೂ ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ನಂಬಿಕೆ ದೀಕ್ಷಾ ಸ್ನಾನ ತಗೊಂಡಿದ್ದೇನೆ, ನಂಬಿದ್ದೇನೆ ದೇವರನ್ನ, ನಂಬಿಕೆ ಹಾಗೆ ನಡೀತಿದೆ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಗಾಡಿ ತಗೊಂಡಾಗಿಂದ, ಶೋರೂಮ್ ಇಂದ ತಗೊಂಡಾಗಿಂದ ಹಂಗೆ ಓಡಿಸ್ತಿದೀವಿ ಅಂತ ಅಂದ್ಕೊಳ್ಳಿ. 1 ವರ್ಷ ಆಯ್ತು, 2 ವರ್ಷ ಆಯ್ತು, ಗಾಡಿ ಇರುತ್ತಾ? ಹೋಗತ್ತೆ. ಮಧ್ಯದಲ್ಲಿ ಏನ್ ಮಾಡಿಸ್ಬೇಕು? ಆ ಗಾಡಿಗೆ ಸರ್ವಿಸ್ ಅನ್ನೋದು ಮಾಡಿಸ್ಬೇಕು. ಸರ್ವಿಸ್ ಮಾಡಿಸಿದ್ರೆ ಗಾಡಿ ಅನ್ನೋದು ಏನ್ ಬರುತ್ತೆ? ಬಾಳಿಕೆ ಬರುತ್ತೆ, ಇಂಜನ್ ಚೆನ್ನಾಗಿರುತ್ತೆ. ನಂಬಿಕೆ ಅನ್ನುವಂಥದ್ದನ್ನು ಕೂಡ ನಮ್ಮಲ್ಲಿ ಸರಿಯಾಗಿದೆಯಾ ಇಲ್ವೋ ಒಂದ್ಸಲ ಸರ್ವಿಸ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕು. ಇದೇ ನಡೀತಿದೆಯಲ್ಲ, ಸಾಕು ನೋ, ದೇವ್ರಿಗೆ ಆ ಗಾಡಿ ಬೇಡ. ಏನಂತಾರೆ? ಬೋರ್ಗ್ ಬಂದಿರೋ ಗಾಡಿ ಬೇಡ, ಮೈಲೇಜ್ ಬರ್ದಿರೋ ಗಾಡಿ ದೇವರಿಗೆ ಬೇಡ. ದೇವ್ರಿಗೆ ಬೇಕಾಗಿರುವಂತದ್ದು ದ ಪರ್ಫೆಕ್ಟ್ ಕಂಡೀಷನ್ ಬೈಕ್. ಹಾಗಾಗಿ ಪ್ರಿಯರೇ, ದೇವರ ಮೇಲೆ ನಂಬಿಕೆ ಒಂದಿಟ್ರೆ ಸಾಕು, ದೇವರ ಅದ್ಭುತಗಳನ್ನು ಮಾಡ್ತಾರೆ. ನಿನ್ನ ಜೀವನದಲ್ಲಿ ದೇವರ ಅದ್ಭುತಗಳನ್ನ ಕಾಣಬೇಕಾ? ಮೊಣಕಾಲಾಗಿ ಪ್ರಾರ್ಥನೆ ಮಾಡಿ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ. ದೇವರೇ, ನೀನು ನನಗೆ ಮಾಡಿಲ್ಲ, ನೀನು ನನಗೆ ಕೊಟ್ಟಿಲ್ಲ ಅಂತಂದ್ರೆ ಇನ್ಯಾರು ಕೊಡ್ಲಿಕ್ಕಾಗಲ್ಲ, ಇನ್ಯಾರು ಮಾಡ್ಲಿಕ್ಕಾಗಲ್ಲ. ನೀನು ಮಾಡಬೇಕು, ನೀನು ಕೊಡಲೇಬೇಕು ಎಂಬುದಾಗಿ ಮಾಡಿ ಪ್ರಾರ್ಥನೆ. ಎಸ್ತರಳ ಹಾಗೆ ಮಾಡಿ ಪ್ರಾರ್ಥನೆ. 3 ದಿನ ಉಪವಾಸದಿಂದಿದ್ದು ಎಸ್ತರಳ ಪ್ರಾರ್ಥನೆಗೆ ದೇವರು ಸದುತ್ತರವನ್ನ ಕೊಟ್ಟಿಲ್ವಾ? ಕೊಟ್ಟರು. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯನ್ನ ದೇವರು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ಪ್ರಿಯರೇ, ಮಾಡಿ ದೇವರ ಮುಂದೆ ಪ್ರಾರ್ಥನೆ, ನಂಬಿಕೆಯಿಂದ ಮಾಡಿ ಪ್ರಾರ್ಥನೆ, ಉಪವಾಸದಿಂದಿದ್ದು ಮಾಡಿ ಪ್ರಾರ್ಥನೆ, ಕಣ್ಣೀರಿನಿಂದ ದೇವರ ಮುಂದೆ ಇಡೀ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ. ಆ ಪ್ರಾರ್ಥನೆಯನ್ನ ದೇವರು ಎಂದಿಗೂ ಬಿಡುವುದಿಲ್ಲ. ಒಂದು ವೇಳೆ ಕುಟುಂಬವಾಗಿ ಇಲ್ಲಿ ಕುಳಿತಂತವರು ಯಾರಾದ್ರೂ ಇದ್ದರೆ, ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ, ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ. ಈಸ್ಟರ್, ಗುಡ್ ಫ್ರೈಡೆ ಬಂದಾಗ, ಸ್ವಾಮಿಯೇ ನನಗೋಸ್ಕರ ಪ್ರಾಣವನ್ನ ಕೊಟ್ಟಿದೆಯಲ್ಲ ಎಂಬುದಾಗಿ ಆವತ್ತು ಕಣ್ಣೀರಿಡಬೇಡಿ. ಇಟ್ ಈಸ್ ಯೂಸ್ ಫಾರ್ ನಥಿಂಗ್. ನನಗೋಸ್ಕರ ಪ್ರಾಣ ಕೊಟ್ಟಿದೆಯಲ್ಲ ಅಂತ. ಯೇಸು ಕ್ರಿಸ್ತರವರು ಕೂಡ ಶಿಲುಬೆ ಹೊತ್ಕೊಂಡು ಹೋಗ್ಬೇಕಾದ್ರೆ ಅನೇಕ ಸ್ತ್ರೀಯರು ಗೊಳೋ ಅಂತ ಗೋಳಾಡ್ತಿದ್ರಂತೆ, ಕಣ್ಣೀರು ಸುರಿಸ್ತಿದ್ರಂತೆ. ಅವ್ರನ್ನ ನೋಡ್ಬಿಟ್ಟು ಯೇಸು ಸ್ವಾಮಿ ಹೇಳಿರುವಂತದ್ದು ಒಂದೇ ಒಂದು ಮಾತು: ನೀವು ನನಗೋಸ್ಕರ ಯಾಕಮ್ಮ ಅಳ್ತಿದ್ದೀರಾ? ನನಗೋಸ್ಕರ ಯಾಕೆ ಅಳ್ತಿದ್ದೀರಾ? ಯಾರಿಗೋಸ್ಕರ ಅಳ್ಳಿರಿ? ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ. ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ. ಕೇಳಿ ದೇವರನ್ನ, ನನ್ನ ಮಕ್ಕಳನ್ನು ದೇವರೇ ನೀನು ನಿಲ್ಲಿಸು. ಕೇಳಿ ದೇವರನ್ನ, ನನ್ನ ಕುಟುಂಬವನ್ನು ದೇವರೇ ನಿಲ್ಲಿಸು ಎಂಬುದಾಗಿ ನಂಬಿಕೆಯಿಂದ ಕೇಳಿ ದೇವರನ್ನ. ಗಾಡ್ ಕ್ಯಾನ್ ಡೂ ಮಿರಾಕಲ್ಸ್ ಲೈಕ್ ದಿಸ್. ಚಿಟಿಕೆಯಲ್ಲಿ ದೇವರ ಅದ್ಭುತಗಳನ್ನ ಮಾಡ್ಲಿಕ್ಕೆ ದೇವರ ಶಕ್ತಿ. ಚಿಟಿಕೆ. ಕ್ಯಾನ್ಸರ್ ರೋಗ ಹೋಗೋದು ನಮಗೆ ದೊಡ್ಡ ವಿಷಯ, ಆದ್ರೆ ದೇವರಿಗೆ ಚಿಟಿಕೆಯಲ್ಲಿ ನಡೆಯುವಂತ ಕಾರ್ಯ. ಹಾಗಾಗಿ ಪ್ರಿಯರೇ, ದೇವರ ಮೇಲೆ ನಂಬಿಕೆಯನ್ನ ನಿಜವಾಗಲು ದೃಢವಾಗಿ ಬಲವಾಗಿ ಇಟ್ಟುಕೊಳ್ಳುವುದಾದರೆ ಆ ನಂಬಿಕೆ ಒಂದಲ್ಲ ಒಂದು ದಿನ ಕ್ರಿಯೆಗಳಲ್ಲಿ ಕಾಣುತ್ತೆ. ಆ ನಂಬಿಕೆಯನ್ನ ನೀನು ಇತರರಿಗೆ ಹೇಳೋದಾದ್ರೆ, ಒಬ್ಬನಾದರೂ ನಿನ್ನ ಜೀವನದ ಮೂಲಕವಾಗಿ ನಂಬಿಕೆಗೆ, ಕ್ರಿಸ್ತನ ಮಾರ್ಗಕ್ಕೆ ಬರುವುದಕ್ಕೆ ಸಾಧ್ಯವಾಗುತ್ತೆ. ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು. ಹಾಗಾಗಿ ದೇವರ ಮೇಲೆ ನಂಬಿಕೆ ಇಡೋಣ ಪ್ರಿಯರೇ. ಆ ನಂಬಿಕೆ ಎಂತದ್ದು ಅಂತಂದ್ರೆ ಶ್ರೇಷ್ಠವಾದದ್ದು, ಬೆಳೆ ಉಳ್ಳದ್ದು. ಆ ನಂಬಿಕೆಯಿಂದಲೇ ದೇವರು ನಮ್ಮನ್ನು ನಡೆಸೋದಕ್ಕೆ ದೇವರು ಶಕ್ತನಾಗಿದ್ದಾರೆ. ಹಾಗಾಗಿ ನಂಬಿಕೆ ಎನ್ನುವಂಥದ್ದು ಕಾಣುವುದಲ್ಲ, ನಂಬಿಕೆ ಎನ್ನುವಂಥದ್ದು ಕಾಣದಿರುವುದು, ಪರಲೋಕ ಕಾಣದಿರುವುದು, ದೇವರು ಕಾಣದಿರುವುದು, ಆದರೂ ನಂಬಬೇಕು. ಆ ನಂಬಿಕೆ ಇದ್ದರೆ ದೇವರು ತನ್ನ ಆಯುಧಗಳನ್ನಾಗಿ ಈ ಭೂಮಿಯ ಮೇಲೆ ನಿನ್ನನ್ನು, ನನ್ನನ್ನು, ನಮ್ಮೆಲ್ಲರನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ದೇವರ ಶಕ್ತನಾಗಿದ್ದಾನೆ, ಸಿದ್ಧನಾಗಿದ್ದಾನೆ. ನಂಬಿಕೆ ಹೊಂದಿದರೆ ಸಾಕು. ಚಿಕ್ಕ ಉದಾಹರಣೆ, ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು, ಎಲ್ಲರಿಗೂ ಸುಪರಿಚಿತರು, ರಾಮು ಅಂಕಲ್. ಏನ್ ತಗೊಂಡು ಬಂದ್ರು ಬೆಂಗಳೂರಿಗೆ, ರಾಮು ಅಂಕಲ್ ಏನ್ ತಗೊಂಡು ಬಂದ್ರು ಬೆಂಗಳೂರಿಗೆ, ಎಲ್ಲವನ್ನು ಕಳ್ಕೊಂಡು ಬಂದರು, ನಂಬಿಕೆಯನ್ನು ಮಾತ್ರ ಹಿಡಿದುಕೊಂಡು ಬಂದರು. ಆ ನಂಬಿಕೆಯನ್ನು ಹಿಡಿದುಕೊಂಡು ಬಂದಿದ್ದಕ್ಕೆ ಅವ್ರಿಗೆ ಆಗಿರುವಂತದ್ದು ಲಾಸ, ಲಾಭನ?
ಬೈಬಲ್ ಅಲ್ಲಿ ಇರುವಂತ ಕ್ಯಾರೆಕ್ಟರ್ಸ್ ಎಲ್ಲ ಬಿಡಿ, ಬೈಬಲ್ ಎಲ್ಲ ಇರುವಂತದ್ದೆಲ್ಲಾದ್ರೂ ಅವರೆಲ್ಲ ನಡೆದ್ಬಿಟ್ಟಿದೆ. ನಮ್ಮ ಕಣ್ಣು ಮುಂದೆ ಇರುವಂತ ಕೆಲವರ ಬಗ್ಗೆ ಏನಾದ್ರು ಮಾತಾಡ್ಕೊಳ್ಳೋಣ. ಅವ್ರ ಊರ್ ಬಿಟ್ಟು ಬರ್ಬೇಕಾದ್ರೆ ಅವ್ರಿಗೆ ಹೊತ್ಕೊಂಡು ಬಂದಿರುವಂತದ್ದು ಏನಿದೆ? ದೇವರ ಮೇಲೆ ನಂಬಿಕೆ. ಆ ನಂಬಿಕೆ ಅವರ ಜೀವನದಲ್ಲಿ ಕಾರ್ಯವನ್ನ ಮಾಡುವುದಕ್ಕೆ ತಡವಾಗಿರಬಹುದು, ಆಲಸ್ಯವಾಗಿರಬಹುದು, ಬಟ್ ಆ ನಂಬಿಕೆ ಇವತ್ತು ನಾವು ಇಷ್ಟು ಮಂದಿಯಾಗಿ ಇಲ್ಲಿ ಸೇರುವುದಕ್ಕೆ ಕಾರಣವಾಗಿದೆ. ಬಲಹೀನರನ್ನು ದೇವರು ಬಲವಂತನಾಗಿ ಉಪಯೋಗಿಸಿಕೊಂಡರು. ಏನು ಇಲ್ಲದವರನ್ನ ಎಲ್ಲವೂ ಇದ್ದವರ ಸ್ಥಿತಿಗೆ ದೇವರು ಇವತ್ತು ನಿಲ್ಲಿಸಿಕೊಂಡರು. ವಾಟ್ ಅಬೌಟ್ ಯು? ನನ್ನ ಪರಿಸ್ಥಿತಿ ಏನು? ಬಿಟ್ಟು ಬರುವಷ್ಟು ನಂಬಿಕೆ ಇದೆಯಾ ದೇವರಿಗೋಸ್ಕರ? ಅಬ್ರಹಾಮನು ಬಿಟ್ಟು ಬಂದವನ, ಬಿಡದೆ ಬಂದವನ ಪ್ರಿಯರೇ? ಬಿಟ್ಟು ಬಂದವನ. ಹೌದಾ? ಮೋಶೆ ಬಿಟ್ಟು ಬಂದವನ, ಬಿಡದೆ ಬಂದವನ? ಬಿಟ್ಟು ಬಂದವರಣ್ಣ. ಯೋನನು ಬಿಟ್ಟು ಬಂದವನ, ಬಿಡದೆ ಬಂದವನ? ಎಲ್ಲರೂ ಬಿಟ್ಟು ಬಂದವರೇ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತ ಎಲ್ಲಾ ಭಕ್ತರು ಕೂಡ ಬಿಟ್ಟು ಬಂದವರೇ. ಬಿಟ್ಟು ಬಂದದ್ದಕ್ಕೆ ಅವ್ರಿಗಾದಂಥದ್ದು ನಷ್ಟವಲ್ಲ, ಲಾಭ, ಅಧಿಕವಾದಂತ ಕೃಪೆ, ಅಧಿಕವಾದಂತ ಪ್ರತಿಫಲ. ಇವತ್ತು ನಾವು ಕೂಡ ಪ್ರಿಯರೇ ದೇವರಿಗೋಸ್ಕರ ಏನಾದ್ರೂ ಬಿಡ್ಲಿಕ್ಕೆ ಸಿದ್ಧರಾಗಿದ್ದಾರೆ, ನಂಬಿಕೆಯಿಂದ ಆ ನಂಬಿಕೆಗೆ ತಕ್ಕ ಪ್ರತಿಫಲವನ್ನು ದೇವರು ಕೊಟ್ಟೆ ಕೊಡ್ತಾರೆ. ಹಾಗಾಗಿ ದೇವರನ್ನು ನಂಬೋಣ, ಹೃದಯಪೂರ್ವಕವಾಗಿ ದೇವರನ್ನು ನಂಬೋಣ. ದೇವರನ್ನು ಮೆಚ್ಚಿಸಬೇಕಾ? ಲೋಕದಲ್ಲಿ ಮ್ಯಾನೇಜರ್ನ ಮೆಚ್ಚಿಸಬೇಕು ಅಂತಂದ್ರೆ ಮ್ಯಾನೇಜರ್ನ ಬಕೆಟ್ ಹಿಡಿತಾ ಇರಬೇಕು. ಹೌದಾ? ಅವನ್ ಏನ್ ಹೇಳಿದ್ರು ಕೂಡ ಮ್ಯಾನೇಜರ್ ಇಸ್ ಬಾಸ್ ಅಂದಂಗ ಹೋಗ್ತಿರ್ಬೇಕು. ನೋ, ದೇವರ ಹತ್ರ ಬಂದ್ರೆ ದೇವರ ಹತ್ರ ಬಕೆಟ್ ಹಿಡಿಬೇಕಾದಂತ ಅವಶ್ಯಕತೆ ಇಲ್ಲ. ನಂಬಿಕೆ ನಡ್ಕೋಬೇಕು. ದೇವರೇ ನೀನು ಮಾಡ್ತೀಯ, ನೀನು ಕೊಡ್ತೀಯ. ಈ ನಂಬಿಕೆ ನಮ್ಮಲ್ಲಿದ್ರೆ ಪ್ರಿಯರೇ ದೇವರ ಅದ್ಭುತಗಳನ್ನ ಮಾಡ್ತಾರೆ. ದೇವರು ತಾನೇ ಈ ಮಾತುಗಳಿಂದ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ತನ್ನಲ್ಲಿ ಸ್ಥಿರವಾಗಿ ಬಲವಾಗಿ ನಿಂತುಕೊಳ್ಳಲು ಈ ಮಾತುಗಳು ಕಾರಣವಾಗುತ್ತೆ ಅಂತ ನಂಬುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಮುಗಿಸಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಮಾಡಿಸಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು. ಕರ್ತನೆ, ನಿಮ್ಮ ಮೇಲೆ ನಮಗಿರಬೇಕಾರುವಂತ ನಂಬಿಕೆ ಎಂತದ್ದಾಗಿರಬೇಕೆಂಬುದು ಸ್ವಲ್ಪ ಮಾತುಗಳನ್ನು ನಿಮ್ಮ ಮಕ್ಕಳೊಂದಿಗೆ ಮುಂಜಾನೆ ವೇಳೆಯಲ್ಲಿ ಹಂಚಿಕೊಂಡಿದ್ದೇನೆ. ಈ ಮಾತುಗಳನ್ನು ಬಲಪಡಿಸಿ, ದೃಢಪಡಿಸಿ, ಮಾತುಗಳ ಪ್ರಕಾರವಾಗಿ ಜೀವಿಸುವ ಹಾಗೆ ಸಹಾಯ ಮಾಡಿ ಕರ್ತನೆ. ಹೌದು, ನಾವು ಬಲಹೀನರೇ, ಆದ್ರೆ ಬಲಹೀನರಾದಂತ ನಮ್ಮನ್ನು ಬಲವಂತರಾಗಿ ನಿಲ್ಲಿಸೋದಕ್ಕೆ ನೀವು ಶಕ್ತರಾಗಿದ್ದೀರೋ, ಕಾರಣರಾಗಿದ್ದೀರ ಸ್ವಾಮಿ. ನಿಮಗೋಸ್ಕರ ನಾವು ಜೀವಿಸುವ ಹಾಗೆ ನಮಗೆ ಸಹಾಯ ಮಾಡಿ, ನಿಮ್ಮ ಚಿತ್ತವನ್ನು ನಾವು ನೆರವೇರಿಸುವಂತೆ ನಮಗೆ ಕೃಪೆ ತೋರಿಸಿ. ಅನೇಕ ಭಕ್ತರನ್ನು ನೀವು ನಿಲ್ಲಿಸಿಕೊಂಡು ಅನೇಕ ಭಕ್ತರನ್ನು ಇವತ್ತು ಸಾಕ್ಷಿಯಾಗಿ ನೀವು ಉಪಯೋಗಿಸಿಕೊಳ್ಳುತ್ತಿದ್ದೀರಾ. ನಮ್ಮನ್ನು ಕೂಡ ಕರ್ತನೆ, ಏನು ಇಲ್ಲದವರಾಗಿ ನಿಮ್ಮ ಮುಂದೆ ಬರುತ್ತಿದ್ದೇವೆ, ಮುರಿದ ಮನಸ್ಸುಳ್ಳವರಾಗಿ ನಿಮ್ಮ ಮುಂದೆ ಅಡ್ಡ ಬೀಳುತ್ತಿದ್ದೇವೆ. ಸಹಾಯ ಮಾಡಿ, ಕೃಪೆ ತೋರಿಸಿ, ನಿಮ್ಮ ಬಲದಿಂದ ನಮ್ಮನ್ನು ತುಂಬಿಸಿ. ಹಾಗೆ ನೀವು ಮಾಡಿ ನಮ್ಮೆಲ್ಲರನ್ನು ನಿಮ್ಮ ರಾಜ್ಯಾಭಿವೃದ್ಧಿಗಾಗಿ ಉಪಯೋಗಿಸಿಕೊಂಡು ನಿಲ್ಲಿಸುತ್ತೀರೆಂಬುದಾಗಿ ನಂಬುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ ಸೇರಿ ಬಂದಿರುವಂತೆಲ್ಲಾ ನಿಮ್ಮ ಮಕ್ಕಳನ್ನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ತಿದ್ದೇನೆ. ಪ್ರತಿಯೊಬ್ಬರನ್ನು ಬಲಪಡಿಸಿ, ದೃಢಪಡಿಸಿ, ನಿಮ್ಮಲ್ಲಿ ಸ್ಥಿರವಾಗಿ ನಿಂತುಕೊಳ್ಳುವುದಕ್ಕೆ ಬೇಕಾಗುವಂತ ನಂಬಿಕೆಯನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಕರ್ತನೆ, 5 ದಿನಗಳ ಕಾರ್ಯಕ್ರಮ ಮಾನ್ವಿಯಲ್ಲಿ ನಡೆಯುವಾಗ ಕರ್ತನೆ, ಯಾವುದೇ ರೀತಿಯಂತ ತೊಂದರೆಗಳಾಗದಂತೆ ಕ್ಷೇಮವಾಗಿ ಎಲ್ಲವೂ ನಡೆಯುವ ಹಾಗೆ ನೀವು ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ.